ಪತ್ರಿಕೆ 5ನೇ ಅಧ್ಯಾಯದ ಕಳೆದ ವಾರ ಧ್ಯಾನ ಮಾಡಿದ 11ರಿಂದ 6ನೇ ಅಧ್ಯಾಯದ 3ನೇ ವಾಕ್ಯದ ತನಕ ನಾವು ಧ್ಯಾನ ಮಾಡಿದ್ದೇವೆ. ಇಲ್ಲಿ ನೋಡುವಾಗ ವೃದ್ಧಿಯಾಗದಿರುವ ಕ್ರೈಸ್ತರಿಗೆ ಎಚ್ಚರಿಕೆ. ಈ ಗ್ರಂಥಕರ್ತನು ಇಲ್ಲಿ ಗ್ರಂಥ ವಿಭಜನೆ ಮಾಡುವಾಗ ಅಥವಾ ಒಂದು ಪೀಠಿಕೆಯಲ್ಲಿ ನೋಡುವಾಗ 3 ಎಚ್ಚರಿಕೆಗಳೆಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಆ 3 ಎಚ್ಚರಿಕೆಗಳಲ್ಲಿ ಕಳೆದ ಸಾರಿ ನಾವು ಧ್ಯಾನ ಮಾಡಿದ್ದು 3ನೇ ಎಚ್ಚರಿಕೆ. ಈ 3ನೇ ಎಚ್ಚರಿಕೆಯನ್ನು ನಾವು ಗಮನಿಸುವಾಗ ದೇವರು ಬಹಳ ಶ್ರೇಷ್ಠವಾದ ರೀತಿಯಲ್ಲಿ ಆ ಎಚ್ಚರಿಕೆ ಕೊಟ್ಟಿದ್ದನ್ನ ನಾವು ಗಮನಿಸ್ತೇವೆ. ದೇವರ ಒಂದು ಉದ್ದೇಶ ಮತ್ತು ಆತನ ಸಂಕಲ್ಪ ಆಲೋಚನೆಗಳು ಬಹಳ ಶ್ರೇಷ್ಠವಾಗಿವೆ, ನಮ್ಮನ್ನ ನಡೆಸುವಂತದ್ದಾಗಿದೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಮತ್ತು ರಾತ್ರಿಯ ಜಾವದಲ್ಲಿ ಈ ರಾತ್ರಿ ಧ್ಯಾನಕ್ಕಾಗಿ ನಾವು ಈ ರಾತ್ರಿ ಕಲಿಯಲಿಕ್ಕಿರುವಂತಹ ವಾಕ್ಯ ಭಾಗ ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ 4ರಿಂದ 8ನೇ ವಾಕ್ಯದವರೆಗೂ ಈ 3ನೇ ಎಚ್ಚರಿಕೆಯಲ್ಲಿ ಕೊಟ್ಟಂತಹ ಶ್ರೇಷ್ಠವಾದ ಎಚ್ಚರಿಕೆ. ಈ 3ನೇ ಎಚ್ಚರಿಕೆಯಲ್ಲಿ ಕರ್ತನು ನಮ್ಮನ್ನ ಬಲಪಡಿಸಿ ಉತ್ತೇಜನಪಡಿಸಿ ನಾಶವಾಗದೆ, ನಾವು ಸೋತು ಹೋಗದೆ ಮತ್ತು ಪಡೆದುಕೊಂಡಿರುವಂತಹ ರಕ್ಷಣೆಯನ್ನ ಬಿಟ್ಟು ಜಾರಿ ಹೋಗದೆ ಎಚ್ಚರಿಕೆಯುಳ್ಳವರಾಗಿ ಆತನ ಬರುವ ತನಕ ಎತ್ತಲ್ಪಡುವವರೆಗೂ ಅದನ್ನ ಕಾಪಾಡಿಕೊಂಡು ಹೋಗೋದಕ್ಕೋಸ್ಕರವಾಗಿ ದೇವರು ಕೊಟ್ಟಂತಹ ಒಂದು 3ನೇ ಎಚ್ಚರಿಕೆ ಯೆಹೂದ್ಯರಿಗೆ ಮತ್ತು ಈ ದಿನ ಕೇಳಿಸಿಕೊಳ್ಳುತ್ತಿರುವ ನಮ್ಮೆಲ್ಲರಿಗೂ ಇದು ಬಹಳ ನಡೆಸುವಂಥದ್ದು, ಆಧರಿಸುವಂಥದ್ದು, ತಪ್ಪಿಸಿಕೊಳ್ಳದೆ ಅಥವಾ ಜಾರಿ ಹೋಗದೆ ಅಥವಾ ಬಿದ್ದು ಹೋಗದೆ ದೃಢವಾಗಿ ನಿಲ್ಲುವುದಕ್ಕೋಸ್ಕರವಾಗಿ ಕರ್ತನ ಕೊಟ್ಟಂತ ಒಂದು ವಾಕ್ಯವಾಗಿದೆ. ನಾವು ಓದಿಕೊಳ್ಳೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ 4ರಿಂದ 9 ತನಕ. ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದ ಆದ ದಾನದ ಅನುಭವವನ್ನು ಹೊಂದಿ ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು ಮುನ್ನಡೆಯದ ಮಹತ್ವವನ್ನು ಅನುಭವಿಸಿದವರು ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮಾನಸಾಂತರ ಹುಟ್ಟಿಸುವುದು ಅಸಾಧ್ಯ. ಯಾಕಂದರೆ ಅವರು ತಮ್ಮ ಪಾಲಿಗೆ ದೇವರ ಮಗನನ್ನು ಪುನಃ ಶಿಲುಬೆಗೆ ಹಾಕುವವರು, ಆತನನ್ನು ಎಲ್ಲರ ಮುಂದೆ ಅವಮಾನ ಪಡಿಸುವವರು ಆಗಿದ್ದಾರೆ. ಭೂಮಿಯು ತನ್ನ ಮೇಲೆ ಅನೇಕ ವರ್ಷ ಸುರಿಯುವ ಮಳೆಯನ್ನು ಹೀರಿಕೊಂಡು ಅದು ಯಾರ ನಿಮಿತ್ತವಾಗಿ ವ್ಯವಸಾಯ ಮಾಡಲ್ಪಡುತ್ತದೋ ಅವರಿಗೆ ಅನುಕೂಲವಾದ ಬೆಳೆ ಕೊಟ್ಟರೆ ದೇವರ ಆಶೀರ್ವಾದವನ್ನು ಹೊಂದುತ್ತದೆ. ಆದರೆ ಅದು ಮುಳ್ಳಿಗಿಡಗಳನ್ನ ಕಳೆಗಳನ್ನ ಬೆಳೆಸಿದರೆ ಅಯೋಗ್ಯವೆನಿಸಿಕೊಂಡು ಶಾಪಕ್ಕೆ ಗುರಿಯಾಗುತ್ತದೆ, ಅದರ ಅಂತ್ಯವು ಸುಡಲ್ಪಡುವುದೇ. ದೇವರ ಸ್ತೋತ್ರ ಉಂಟಾಗಲಿ. ಕರ್ತನು ವಾಕ್ಯ ಭಾಗವನ್ನ ಓದಿಕೊಂಡಂತ ಅಂಶವನ್ನು ಆಶೀರ್ವದಿಸಲಿ. ಇದು ಹೇಳಲು ಓದಿಕೊಂಡಂತ ಈ ವಾಕ್ಯ ಭಾಗದಲ್ಲಿ ಪ್ರಿಯ ದೇವಜನ ಗಮನಿಸುವಾಗ ಇದು ಬಹಳ ಶ್ರೇಷ್ಠವಾದದ್ದು. ಭ್ರಷ್ಟರಾದರೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಯಾರು ಭ್ರಷ್ಟರಾದರೆ ಒಂದು ಲಿಸ್ಟ್ ಕೊಟ್ಟಿದ್ದಾನೆ ಗ್ರಂಥಕರ್ತನು. ಬಿದ್ದು ಹೋದಂತ, ಸಭೆಯಾಗಿ ಕೂಡಿಕೊಳ್ಳುವುದನ್ನ ರೂಢಿಯಾಗಿ ಬಿಟ್ಟಿರುವಂತ, ನಂಬಿಕೆಯಿಂದ ಜಾರಿ ಹೋಗಿ ಅವಿದ್ಯರಾದಂಥವರು ಈ ಶ್ರೇಷ್ಠ ರಕ್ಷಣೆಯನ್ನು ಕಳೆದುಕೊಂಡರೆ ಮತ್ತು ತಿರುಗಿ ಅವರಲ್ಲಿ ಮಾನಸಾಂತರ ಹುಟ್ಟಿಸುವುದು ಅಸಾಧ್ಯ. ದೇವಜನ ರಾತ್ರಿ ಎಚ್ಚರಿಕೆಯ ಒಂದು ಮಾತುಗಳು. ನಮ್ಮನ್ನು ನಾವು ಪರಿಶೀಲಿಸಿಕೊಂಡು ಬಿದ್ದು ಹೋಗದೆ, ಹಿಂಜರಿಯದೆ, ಹಿಂದಿರುಗಿ ನೋಡದೆ, ಪಡೆದುಕೊಂಡಂತ ರಕ್ಷಣೆ ಆನಂದವನ್ನು ಕಳೆದುಕೊಳ್ಳದೆ ದೃಢವಾಗಿ ನಿಂತುಕೊಂಡು ಆತನನ್ನೇ ದೃಷ್ಟಿಸುತ್ತ ಬಹಳ ಅಂಶಗಳಿವೆ ನಾವು ನೋಡ್ತಾ ಇದ್ದೇವೆ. ಯಾರು ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ, ಒಂದು ಜ್ಞಾನ ಪ್ರಕಾಶ ಅಥವಾ ಬೆಳಕು ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಈ ಬೆಳಕಿನಲ್ಲಿ ನಾವು ಸೇರಿದ್ದೇವೆ. ಕತ್ತಲೆಯೊಳಗಿಂದ, ಭಯಂಕರವಾದ ಮುಸುಕಿನೊಳಗಿಂದ, ಅಂಧಕಾರದಿಂದ ನಾವು ಅದನ್ನು ತೊಲಗಿಸಿ ಅಥವಾ ಅದನ್ನು ಬಿಟ್ಟು ಕರ್ತನಾದ ಯೇಸು ಕ್ರಿಸ್ತನ ಲೋಕಕ್ಕೆ ಬೆಳಕೆಂಬುದಾಗಿ ಹರಿತು ಆ ಜ್ಞಾನ ಪ್ರಕಾಶದಲ್ಲಿ ನಾವು ಸೇರಿದವರಾಗಿದ್ದೇವೆ. ಅಂತ ಸೇರಿದಂತವರು ಅಥವಾ ಆ ಒಂದು ಜ್ಞಾನ ಪ್ರಕಾಶವನ್ನು ಹೊಂದಿದಂತವರು, ಪಡೆದುಕೊಂಡಂತವರು ಮೊದಲನೇ ಒಂದು ಭಾಗ ನೋಡ್ತೇವೆ. ಎರಡನೇದಾಗಿ ಪರಲೋಕದಿಂದ ಆದ ದಾನದ ಅನುಭವ. ಪರಲೋಕದಿಂದ ಆದ ದಾನದ ಅನುಭವ ಎಂಬುದಾಗಿ ನೋಡುವುದಾದರೆ ಆ ಒಂದು ಮಾತುಗಳು ತೆಲುಗಲ್ಲಿ ಸಹ ಬಹಳ ಸ್ಪಷ್ಟವಾಗಿವೆ ಪ್ರೇರೆ. ಇವತ್ತು ಶನಿವಾರ, ಕರ್ತನ ಚಿತ್ತವಾದರೆ ನಾಳೆ ಬೆಳಗಿನ ಜಾವ ನಾನೇ ಜೀವ ಕೊಡುವ ರೊಟ್ಟಿ ಎಂಬುದಾಗಿ ಹೇಳಲ್ಪಟ್ಟಂತ ಕರ್ತನಾದ ಯೇಸು ಕ್ರಿಸ್ತನ ದಾನದ ಅನುಭವ ಅಂದ್ರೆ ನಮ್ಮೆಲ್ಲರಿಗೂ ಉಚಿತವಾಗಿ
ನಮ್ಮೆಲ್ಲರಿಗೋಸ್ಕರವಾಗಿ ಸುಡಲ್ಪಟ್ಟ, ಜಜ್ಜಲ್ಪಟ್ಟ, ಮುರಿಯಲ್ಪಟ್ಟ ಆ ದೇಹ ಉಚಿತವಾಗಿ ದಾನದ ಆ ಪರಮಪಿತನು ಸರ್ವೋನ್ನತನು ನಿತ್ಯ ಜೀವಕ್ಕೋಸ್ಕರವಾಗಿ ನಮ್ಮೆಲ್ಲರ ಪಾಪ ಕರ್ಮಗಳಿಗೋಸ್ಕರವಾಗಿ ಶಿಲುಬೆಯಲ್ಲಿ ಪ್ರಾಣವನ್ನು ಕೊಟ್ಟಂತ ಯೇಸು ಕ್ರಿಸ್ತನ ದೇಹ, ಅಮೂಲ್ಯವಾದ ದೇಹ ಪ್ರೇರೆ, ಪರಲೋಕಕ್ಕೆ ನಮ್ಮನ್ನು ಕರೆದುಕೊಡುವ ಜೀವದ ರೊಟ್ಟಿ. ಆ ದಾನದ ಅನುಭವ, ಮೇಜಿನ ಅನುಭವವನ್ನ ಹೊಂದಿದಂತವರು, ಕರ್ತನಾದ ಯೇಸು ಕ್ರಿಸ್ತನ ಜನನ, ಜೀವನ, ಮರಣ, ಪುನರುತ್ಥಾನಗಳನ್ನ ಮೆಲುಕು ಹಾಕುವಂತವರು, ದೇವರಿಗೆ ಸ್ತೋತ್ರ ಮಾಡಿದಂತವರು, ದೇವರನ್ನ ಘನಪಡಿಸಿದಂತವರು, ದೇವರ ಅಮೂಲ್ಯವಾದ ವಾಕ್ಯಗಳನ್ನ ಯಾವುದೇ ತಾರತಮ್ಯವಿಲ್ಲದೆ ಧೈರ್ಯವಾಗಿ ದೇವರಾತ್ಮನಿಂದ ಆ ಒಂದು ವರವನ್ನು ಪಡೆದುಕೊಂಡು ಇದ್ದದ್ದಾಗಿ ವಾಕ್ಯ ಸಂದೇಶವನ್ನು ಕೊಡುತ್ತಾ ನಶಿಸುವಂತ ಅನೇಕ ಆತ್ಮಗಳನ್ನ, ತಪ್ಪಿ ಹೋಗುವಂತ ಅನೇಕ ಜನರನ್ನ ವಾಕ್ಯ ಬೋಧನೆ ಬಲಪಡಿಸಿದಂತವರು ನೋಡ್ತಾ ಇದ್ದೇವೆ ಪ್ರೇರೆ. ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ, ಪವಿತ್ರಾತ್ಮನ ವರದಲ್ಲಿ ಪಾಲುಗಾರರು ನಾವು ಜೊತೆಯವರೆಂಬುದಾಗಿ ನೋಡ್ತಾ ಇದ್ದೇವೆ. ಪಾಲುಗಾರರಾಗಿ ಗಮನಿಸುವಾಗ ಈ ಒಂದು ವಾಕ್ಯದ ಶ್ರೇಷ್ಠತೆ ಅಲ್ಲಿ ನಾವು ನೋಡಿದೆ. ಪಾಲುಗಾರರಾಗಿ 4ನೇ ವಿಷಯವಾಗಿ ನೋಡುತ್ತೇವೆ. ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದ ದಾನದ ಅನುಭವವನ್ನು ಹೊಂದಿ ಪವಿತ್ರಾತ್ಮ ವರದಲ್ಲಿ ಪಾಲುಗಾರರು. ಇದು ಒಬ್ಬೊಬ್ಬರಿಗೆ ಒಂದೊಂದು ವರಗಳೆಂಬುದಾಗಿ ಕೊರಿಂಥೀಯ ಒಂದು ಪತ್ರಿಕೆಯಲ್ಲಿ ನೋಡ್ತೇವೆ. ಮತ್ತು ದೇವರ ವಾಕ್ಯದ ಶ್ರೇಷ್ಠತೆಯನ್ನು, ಇದು ಬಹಳ ಶ್ರೇಷ್ಠವಾಗಿರುವಂಥದ್ದು. ಇಂದಿನ ಯುಗದಲ್ಲಿ ಸಹೋದರ ಸಭೆಗಳ ಅಥವಾ ಸಹೋದರ ಸಭೆಯ ಸದಸ್ಯರು, ಸಭೆಯ ಹಿರಿಯರು, ಸಭೆಯಲ್ಲಿ ಸೇವಕರು ಧೈರ್ಯವಾಗಿ ಹೆಮ್ಮೆಯಿಂದ ನಾವು ಸಹೋದರರ ಸಭೆ, ಬ್ರದರ್ನ ಅಸೆಂಬ್ಲಿಯವರೆಂಬುದಾಗಿ ಹೇಳಿಕೊಳ್ಳುವುದು. ಯಾಕೆಂದ್ರೆ ಅದ್ರಲ್ಲಿ ತುಂಬಾ ಹೆಮ್ಮೆ ಪಡುವಂತವನು. ಅನೇಕ ವಿಷಯಗಳಲ್ಲಿ ಕೆಲವು ಪಂಗಡಗಳ ಜೊತೆ ಕೆಲವು ಸಾರಿ ವಾಕ್ಯವನ್ನು ಕೇಳಿಸಿಕೊಳ್ಳುವಾಗ, ಅನೇಕ ವಿಧವಾದ ಕೂಟಗಳಲ್ಲಿ ಭಾಗಿಯಾದಂತಹ ದಿನಗಳಲ್ಲಿ ನೋಡುತ್ತೇವೆ ಈ ಒಂದು ಶ್ರೇಷ್ಠವಾದ ದೇವರ ವಾಕ್ಯದ ಶ್ರೇಷ್ಠತೆ, ವಾಕ್ಯದ ವಿವರಣೆಯನ್ನ, ವಾಕ್ಯದಲ್ಲಿ ಕೊಡಲ್ಪಟ್ಟ ಸಾರಾಂಶವನ್ನ ಇದ್ದದ್ದು ಇದ್ದ ಹಾಗೆ ಹೇಳುವಂತ ಒಂದು, ಮತ್ತು ವಾಕ್ಯವನ್ನ ಪಾಲನೆ ಮಾಡುವಂತ, ವಾಕ್ಯದ ಮತ್ತು ಬೈಬಲ್ನ ಅಥವಾ ಸತ್ಯವೇದ ನಿಯಮಗಳನ್ನು ಅನುಸರಿಸುವಂತ ಶ್ರೇಷ್ಠತೆ ಪ್ರೇರಣೆ ಗಮನಿಸುವಂತದ್ದು. ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದಾದ ಅನುಭವವನ್ನು ಹೊಂದಿ ಪವಿತ್ರಾತ್ಮವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು, ಮುನ್ನಡೆಯುವ ಮಹತ್ವವನ್ನು ಅನುಭವಿಸಿದವರು ನೋಡುತ್ತೇವೆ. ಯಾರು? ಅನೇಕರು ಯೇಸು ಕ್ರಿಸ್ತರನ್ನ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡಿದ್ದಾರೆ, ನಂಬಿದ್ದಾರೆ. ದೇವರಿಗೆ ಸ್ತೋತ್ರ ಆಗಲಿ. ನಂಬಿಕೊಂಡಿದ್ದಾರೆ. ಎಷ್ಟೋ ಜನರು ಇವತ್ತು ದೇವರ ಮಕ್ಕಳಾಗಿ ಜೀವಿಸುತ್ತಿದ್ದಾರೆ. ಆದರೆ ಇಲ್ಲಿ ನೋಡುವಂತ ವಿಷಯಗಳು, ಅನೇಕರು ಈ ಲೋಕದಲ್ಲಿ ಈ ದಿನ ನಾವು ನೋಡುವಾಗ, ಇಂದಿನ ದಿನಗಳಲ್ಲಿ ಯೇಸು ಕ್ರಿಸ್ತರನ್ನ ನಂಬುವವರ ಸಂಖ್ಯೆ ಯಾವುದಕ್ಕಾಗಿ ನಂಬುತ್ತಿದ್ದಾರೆ? ಯಾಕಂದ್ರೆ ಸಭೆಯೊಬ್ಬ ಸುವಾರ್ಥಿಕನಾಗಿ, ಸಭೆಯೊಬ್ಬ ಹಿರಿಯನಾಗಿ ಅನೇಕ ಸ್ಥಳಗಳಲ್ಲಿ ಕೆಲವು ನಮ್ಮ ಸಹೋದರ ಸಭೆಗಳನ್ನು ಬಿಟ್ಟು ಬೇರೆ ಕಡೆ ಸಭೆಗಳಲ್ಲಿ ವಾಕ್ಯ ಸಂದೇಶವನ್ನು ಕೊಡೋದಕ್ಕೋಸ್ಕರವಾಗಿ ನನ್ನ ಕರೆಯಲ್ಪಟ್ಟಾಗ ನಾನು ತಿಳಿದುಕೊಂಡಂತ ವಿಷಯವನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ತುಂಬಾ ಜನ ಸೇರಿ ಬಂದಿರುವಾಗ ಪ್ರಶ್ನೆ ಹಾಕುವಂಥದ್ದು, ನೀವ್ ಯಾಕೆ ಸ್ವಾಮಿನ ನಂಬಿದ್ದೀರಿ? ಆ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಂಡು ಸಂದೇಶವನ್ನು ಕೊಡೋದಕ್ಕೋಸ್ಕರವಾಗಿ ನಾವು ಸಿದ್ಧವಾಗುತ್ತಿದ್ದ ಸಮಯದಲ್ಲಿ ತೆಲಂಗಾಣ, ಆಂಧ್ರ, ಕರ್ನಾಟಕ ಕೆಲವು ಕಡೆಗಳಲ್ಲಿ ಬೇರೆ ಯಾಕೆ ಇದನ್ನು ಹೇಳ್ತೀನಿ ಎಂಬುದಾಗಿ ಹೇಳುವಾಗ, ನೀವು ಯಾಕೆ ಯೇಸುವನ್ನು ನಂಬಿದ್ದೀರಿ ಮತ್ತು ನೀವು ಯಾಕೆ ಇವತ್ತು ಈ ಸಭೆಗೆ ಬಂದಿದ್ದೀರಿ ಮತ್ತು ಈ ದಿನ ಸಭೆಯಲ್ಲಿ ಏನನ್ನ ಪಡೆದುಕೊಳ್ಳಬೇಕೆಂಬುದಾಗಿ ನಿರೀಕ್ಷೆಯಲ್ಲಿದ್ದೀರಿ ಎಂಬುದಾಗಿ 3 ಪ್ರಶ್ನೆ ಹಾಕಿದಾಗ ಅವ್ರು ಹೇಳುತ್ತಿದ್ದು, ಒಂದು, ನಮಗೆ ಅನೇಕ ಕಾಯಿಲೆಗಳು ವಾಸಿಯಾಗುವುದಕ್ಕೋಸ್ಕರವಾಗಿ ನಂಬಿದ್ದೇವೆ ಮತ್ತು ಈ ದಿನ ಯಾಕೆ ನೀವು ಸಭೆಯಲ್ಲಿ ಕುಂತಿದ್ದೀರಿ, ಈ ದಿನ ದೇವರು ನನಗೆ ಏನು ವಾಗ್ದಾನ ಮಾಡುತ್ತಾನೆ ಅಥವಾ ಯಾವ ರೀತಿ ಬಿಡುಗಡೆ ಕೇವಲ ನನಗೆ ಎಂಬುದಾಗಿ ಹೇಳುವಂತಹ ಸಾಕ್ಷಿಗಳನ್ನ ನಾವು ಕೇಳಿಸಿಕೊಂಡಿದ್ದೇವೆ ಪ್ರೇರೆ. ಹಾಗಾದರೆ ನಂಬಬೇಕು, ಬೇಡ ಎಂಬುದಾಗಿ ಹೇಳ್ತಾ ಇಲ್ಲ. ಯಾಕೆಂದರೆ ಯೇಸು ಕ್ರಿಸ್ತನನ್ನ ಯಾಕೆ ನಂಬಬೇಕು? ಯೇಸು ಕ್ರಿಸ್ತನಿಗೆ ಯಾರು? ಯೇಸು ಕ್ರಿಸ್ತನ ಭೂಲೋಕಕ್ಕೆ ಯಾಕೆ ಬಂದನು?
ಆತನು ಏನು ಮಾಡಿದನು, ಆತನು ನಂಬಿದರೆ ಮತ್ತೇನು ಸಿಗುತ್ತದೆ ಎಂಬಂತಹ ಸ್ಪಷ್ಟವಾದ ಸಂದೇಶವನ್ನ ಅವರ ಸಂಖ್ಯೆ ಸಭೆಗೆ ಬಂದರೂ ಬರದೇ ಇದ್ದರು ಸುವಾರ್ತಿನ ಕೇಳಿಸಿಕೊಂಡಂತವರಿಗೆ ರಕ್ಷಣೆಯ ಸುವಾರ್ತಿನ ತಿಳಿಸುವಂತ ಒಂದು ಸಭೆ ಒಂದು ಶ್ರೇಷ್ಠತೆಯನ್ನು ಪಡೆದಂತವರು ಎಂಬುದಾಗಿ ಹೆಮ್ಮೆಯಿಂದ ಹೇಳಿಕೊಳ್ಳೋದಕ್ಕೆ ನಾನು ಸಂತೋಷ ಪಡ್ತೇನೆ ಪ್ರಿಯರೇ. ಯಾಕೆಂದ್ರೆ ಎಂತವರು ಒಂದು ಮೊದಲು ನಾವು ಹೇಳುವಂತದ್ದು ರಕ್ಷಣೆಯ ಸುವಾರ್ತೆ. ಯೇಸು ಕ್ರಿಸ್ತನು ಯಾಕೆ ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನ ಹುಡುಕಿ ರಕ್ಷಣಕ್ಕೋಸ್ಕರವಾಗಿ ಬಂದಿದ್ದಾನೆ. ನಾವು ಪಾಪಿಗಳಾಗಿದ್ದೇವೆ, ಈ ಪಾಪದ ಸಂಬಳ ಮರಣ, ಹೆಚ್ಚು ಕಡಿಮೆ ಏನಿಲ್ಲ ಎಂಬುದಾಗಿ ಪಾಪದ ಅರಿವನ್ನು ಹುಟ್ಟಿಸಿ ಪಾಪಕ್ಕೆ ಪರಿಹಾರ ಕರ್ತನಾದ ಯೇಸು ಕ್ರಿಸ್ತನು ಈ ನಮ್ಮ ಪಾಪಗಳಿಗೆ ಬದಲಾಗಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟನು. ಅದು ಪಾಪ ಎಂಬುದಾಗಿ, ಎಷ್ಟು ಪಾಪ ಎಂಬುದಾಗಿ ಕೆಲವು ಉದಾಹರಣೆಯನ್ನು ಕೊಟ್ಟು ಅವರನ್ನ ಪಶ್ಚಾತ್ತಾಪದರಿಗೆ ಅಥವಾ ಯೇಸು ಕ್ರಿಸ್ತನ ಕಡೆಗೆ ನಡೆಸುವಾಗ ಇದು ರಕ್ಷಣೆಯ ಸುವಾರ್ತೆ. ಇಂತಹ ಸುವಾರ್ತೆಯನ್ನು ಕೇಳಿಸಿಕೊಂಡಂತವರು, ಯೇಸು ಕ್ರಿಸ್ತನು ನನಗೋಸ್ಕರ ಬಂದಿದ್ದು, ನಾನು ಪಾಪಿಯಾಗಿದ್ದೆ. ಪತ್ರಿಕೆಗಳಲ್ಲಿ ನೋಡುವಾಗ ನಮ್ಮ ಮೇಲೆ ದೋಷಾರೋಪ ಮಾಡುತ್ತಿದ್ದಂತ ಭಯಂಕರವಾದ ಪಾಪದ ಪಟ್ಟಿ, ಪಾಪದ ಸಾಲ ಆತನು ಹೊತ್ತುಕೊಂಡು ಕಲ್ವರಿ ಶಿಲುಬೆಯಲ್ಲಿ ತೀರಿಸಿದನೆಂಬುದಾಗಿ ನಾವು ನೋಡ್ತೇವಲ್ಲ ಪ್ರಿಯರೇ. ಯೇಸು ಕ್ರಿಸ್ತನು ಬಂದಿದ್ದು ಪಾಪ ಪರಿಹಾರಕ್ಕೋಸ್ಕರವಾಗಿ ಎಂಬುದಾಗಿ ಸುವಾರ್ತೆಯನ್ನ ಸಾರಿ ಅಥವಾ ಕೇಳಿಸಿಕೊಂಡು ಆ ಶ್ರೇಷ್ಠವಾದ ಕ್ರಿಸ್ತನನ್ನ ನಂಬಿದರೆ ನನಗೆ ನಿತ್ಯ ಜೀವ ಸಿಗುತ್ತದೆ. ಈ ಲೋಕದಲ್ಲಿ ಏನಿದ್ದರೂ ಇಲ್ಲದೆ ಹೋದರೂ ಆ ನಿತ್ಯತ್ವ, ಆ ಪರಲೋಕದ ಸಾನ್ನಿಧ್ಯ, ಆ ಕ್ರಿಸ್ತನ ಆ ಸಾನ್ನಿಧ್ಯ, ಆ ಪರಲೋಕದ ಸಿಂಹಾಸನ ಮತ್ತು ಕೋಟಿ ವರ್ಷಗಳ ಕಾಲ ದೇವದೂತರೊಡನೆ ಕೂಡಿ ಆರಾಧಿಸಲ್ಪಡುವಂತ ಆನಂದ ನನಗೆ ಬೇಕೆಂಬುದಾಗಿ ನಂಬಿದಂತವರು ಸಾಮಾನ್ಯವಾಗಿ ಬಿದ್ದು ಹೋಗುವುದಿಲ್ಲ ಪ್ರೇರೆ. ಈ ಸುವಾರ್ತೆಯನ್ನು ಕೇಳದೆ ರೋಗಕ್ಕೋಸ್ಕರವಾಗಿ ಕಳೆದ ತಿಂಗಳಲ್ಲಿ ಒಂದು ಇಬ್ಬರು ಯವನಸ್ಥರು ನಮ್ಮ ಒಳಗೆ ಬಂದು ಅವ್ರು ಕೇಳಿದಿಷ್ಟೇ, ನಾವು ಸಭೆಗೆ ಬರ್ತೇವೆ, ಮದುವೆ ಆಗ್ಬೇಕು, ಆ ಮದುವೆ ಆಗ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು? ಮದುವೆಗೋಸ್ಕರ, ಹೌದು ಮದುವೆ ಆಗ್ಬೇಕು ನಮ್ಗೆ, ಅದಕ್ಕೋಸ್ಕರವಾಗಿ ನಾವು ರಕ್ಷಣೆ ಹೊಂದುತ್ತೇವೆ. ಇದನ್ನು ಸಹ ನೋಡ್ತೇವೆ ಪ್ರೇರೆ. ಪ್ರಪಂಚದಲ್ಲಿ ಮದುವೆಗೋಸ್ಕರವಾಗಿ, ಉದ್ಯೋಗಕ್ಕೋಸ್ಕರವಾಗಿ, ಸಂತಾನಕ್ಕೋಸ್ಕರವಾಗಿ ಮತ್ತು ಇಹಲೋಕನುಸಾರವಾಗಿರುವಂತ ಆಶೀರ್ವಾದ ಅಂದ್ರೆ ಅಲೋಕನುಸಾರವಾಗಿರುವಂತ ಒಂದು ಸಂತೋಷ, ಸಮಾಧಾನ, ಆರ್ಥಿಕವಾದಂತ ಬಲಕ್ಕೋಸ್ಕರವಾಗಿ ಸ್ವಾಮಿಯನ್ನ ಅಥವಾ ಕ್ರಿಸ್ತರನ್ನ ಅಂಗೀಕಾರ ಮಾಡಿಕೊಳ್ಳುವಂತ ಬಹಳಷ್ಟು ಜನರು ನೋಡ್ತೇವೆ. ಅವರ ಕುರಿತಾದಂತ ಒಂದು ಸಂದೇಶ ಅಂಶ ಇಲ್ಲಿಲ್ಲ ಪ್ರೇರೆ. ಅವರ ಕುರಿತಾಗಿರ್ಲಿಲ್ಲ. ಯಾಕೆಂದ್ರೆ ಅವರೆಷ್ಟು ಸಾರಿ ಬಿದ್ದು ಹೋದರು, ಅವರನ್ನ ಮತ್ತೆ ಮತ್ತೆ ವಾಕ್ಯದಲ್ಲಿ ಬಲಪಡಿಸುವಂತದ್ದು, ನಡೆಸುವಂತದ್ದು. ಅವರೆಷ್ಟು ಸಾರಿ ಸಭೆಗೆ ಬಂದು ಜಾರಿಗೆ ಹೋದರು, ತಪ್ಪು ಮಾಡಿದರು, ಕ್ಷಮಿಸಬೇಕೆಂಬುದಾಗಿ ಕರ್ತನು ಹೇಳಿದ್ದಾನೆ. ಅದು ಇಲ್ಲಿ ಈ ದಿನ ಓದಿಕೊಂಡಂತ ಒಂದು ಗುಂಪು ಇವರು ಜ್ಞಾನ ಪ್ರಕಾಶದಲ್ಲಿ ಸೇರಿದ್ದಾರೆ. ಯೇಸು ಕ್ರಿಸ್ತನ ಲೋಕಕ್ಕೆ ಬೆಳಕು, ಆತನೇ ಪರಲೋಕಕ್ಕೆ ಮಾರ್ಗ, ಆತನೇ ಸತ್ಯ, ಜೀವ ಎಂಬುದಾಗಿ ತಿಳಿದುಕೊಂಡಂತವರು. ಆ ಕರ್ತನನ್ನ ನಂಬಿದರೆ ರಕ್ಷಣೆ. ಈಗೋ ನಾನೇ ಸತ್ಯ, ಜೀವ, ಈ ನನ್ನ ದೇಹವನ್ನ ತಿಂದು ಅಥವಾ ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿದವನು ನಿತ್ಯ ಜೀವ ಎಂಬಂತ ಶಬ್ದವನ್ನು ಕೇಳಿಸಿಕೊಂಡು ಈ ಪಾಪ ಪರಿಹಾರಕ್ಕೋಸ್ಕರವಾಗಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಆತನೊಡನೆ ನೀರಿನಲ್ಲಿ ಮುಳುಗಿ ಅಥವಾ ದೀಕ್ಷೆಯನ್ನು ಪಡೆದುಕೊಂಡು ರಕ್ಷಣೆ ಹೊಂದಿ ದೀಕ್ಷೆಯನ್ನು ಪಡೆದು ಆತನೊಡನೆ ಎಬ್ಬಿಸಲ್ಪಟ್ಟಂತವರು ಪರಲೋಕದಿಂದ ಆದ ದಾನದ ಅನುಭವವನ್ನು ಹೊಂದಿ ಪವಿತ್ರಾತ್ಮರದಲ್ಲಿ ಪಾಲುಗಾರರಾಗಿ ಮಾತಾಡುವಂಥದ್ದು ನಾನಲ್ಲ, ನಾವಲ್ಲ ಪ್ರಿಯರೇ. ಪರಿಶುದ್ಧಾತ್ಮನಾದ ದೇವರು ನಮ್ಮೊಳಗಿದ್ದುಕೊಂಡು ಮುದ್ರಿಸಲ್ಪಟ್ಟಂತವರಾಗಿ ನನ್ನೊಳಗೆ ಪವಿತ್ರಾತ್ಮನಿದ್ದಾನೆ. ಯಾಕಂದ್ರೆ ಎಫೆಸ ಪತ್ರಿಕೆ ನೋಡುವಾಗ ಪವಿತ್ರಾತ್ಮನೆಂಬ ಮುದ್ರೆ ಹೊಂದಿದವರಾಗಿದ್ದೇವೆ. ಇಂತಹ ಅನುಭವವನ್ನು ಹೊಂದಿ ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು ಮುಂದಣಗದ ಮಹತ್ವವನ್ನು ಅನುಭವಿಸಿದವರು ಭ್ರಷ್ಟರಾದರೆ, ಒಂದು ವಾಕ್ಯ ಬಹಳ ಆಳವಾಗಿ ನಾವು ಆಲೋಚನೆ ಮಾಡೋಣ. ಭ್ರಷ್ಟರಾದರೆ ಅಥವಾ ಬಿದ್ದು ಹೋದರೆ ಅವರಲ್ಲಿ ತಿರುಗಿ ಮಾನಸಾಂತರ ನುಟ್ಟಿಸುವುದು ಅಸಾಧ್ಯ. ಪ್ರೇರೆ, ಇದು ಬಹಳ ನೊಂದ ಅಥವಾ ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರ ಮುಂದೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ ಮಾತ್ರವಲ್ಲ, ಅನೇಕರು ಈ ಶ್ರೇಷ್ಠತೆಯನ್ನು ಹೊಂದಿ
ಭ್ರಷ್ಟರಾದಂತವರನ್ನು ಅನೇಕರನ್ನು ನೋಡ್ತಾ ಇದ್ದೇವೆ ಪ್ರೇರೆ. ಬಹಳಷ್ಟು ಉತ್ತಮವಾದ ಸಂದೇಶಗಳನ್ನ, ಬಹಳಷ್ಟು ಬೋಧನೆ ಮಾಡಿದಂತವರು, ಸಭೆಗಳನ್ನ ಕಟ್ಟಿದಂತವರು, ಸಭೆ ಕಟ್ಟುವುದಕ್ಕೋಸ್ಕರವಾಗಿ ಸೇವೆ ನಿಮಿತ್ತವಾಗಿ ತ್ಯಾಗ ಮಾಡಿದಂತವರು ಇವತ್ತು ಇಲ್ಲಿ ಈ ಸಂಖ್ಯೆಯಲ್ಲಿ ಭ್ರಷ್ಟರಾದವರು ನೋಡ್ತಾ ಇದ್ದೇವೆ ಪ್ರೇರೆ. ಯಾರೆಂಬುದಾಗಿ ವಿವರಣೆ ಮಾಡೋದಕ್ಕಿಂತ ದುಃಖ ಪಡುವಂಥದ್ದು. ಕೆಲವು ಸಾರಿ ಅವರಲ್ಲಿ ದೇವರು ವಾಕ್ಯ ಹೇಳುತ್ತದೆ, ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ. ವಾಕ್ಯವನ್ನು ನೋಡುವಾಗ ಅದನಿಗೆ ಜ್ಞಾಪಕಕ್ಕೋಸ್ಕರವಾಗಿ ಯಾವ ರೀತಿಯ ಭ್ರಷ್ಟರು, ಅದು ಯಾವ ರೀತಿಯ ಒಂದು ಪಾಪ ಎಂಬುದಾಗಿ ಮತ್ತಾಯನ ಸುವಾರ್ತೆ 12ನೇ ಅಧ್ಯಾಯದ 31ನೇ ವಾಕ್ಯ ನಾವು ನೋಡಿಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 12:31 ಆದ ಕಾರಣ ನಿಮಗೆ ಹೇಳುತ್ತೇನೆ, ಮನುಷ್ಯರು ಮಾಡುವ ಪ್ರತಿಯೊಂದು ಪಾಪಕ್ಕೂ ದೂಷಣೆಗೂ ಕ್ಷಮಾಪಣೆ ಉಂಟಾಗುವುದು, ಆದರೆ ಪವಿತ್ರಾತ್ಮ ದೂಷಣೆಗೆ ಕ್ಷಮಾಪಣೆ ಇಲ್ಲ. ಪ್ರೇರೆ, ಪವಿತ್ರಾತ್ಮ ದೂಷಣೆ, ಪವಿತ್ರಾತ್ಮನು ನಮ್ಮಲ್ಲಿದ್ದು ನಮ್ಮನ್ನ ನಿಯಂತ್ರಿಸುವಂತ ಪರಿಶುದ್ಧಾತ್ಮನಾದ ದೇವರು. ನಾವು ಮುದ್ರಿಸಲ್ಪಟ್ಟಿದ್ದೇವೆ ತ್ರಯೇಕ ದೇವರು ಹೀಗೆ ಹೇಳಿಕೊಳ್ಳುವಾಗ ಈ ಒಂದು ಕೃಪಾಯುಗದಲ್ಲಿ ನಮ್ಮನ್ನ ನಡೆಸಲು, ನಮ್ಮನ್ನು ಆಧರಿಸಲು, ನಮ್ಮನ್ನು ಉತ್ತೇಜನ ಪಡಿಸಲು, ನಾವು ದುಃಖ ಪಡುವಾಗ ಎತ್ತ ತಾಯಿಯಂತೆ ನಮ್ಮನ್ನು ಸಂತೈಸಲು, ನಾವು ಬಲಹೀನರಾಗಿರುವಾಗ ನಮ್ಮನ್ನ ಬಲಪಡಿಸಲು, ನಾವು ಪ್ರಾರ್ಥನೆ ಮಾಡದಿರುವಾಗ ಪ್ರಾರ್ಥನೆ ಮಾಡೋದಕ್ಕೋಸ್ಕರವಾಗಿ ನಮ್ಮನ್ನ ತಟ್ಟಿ ತಟ್ಟಿ ಹೆಬ್ಬರಿಸುವುದಕ್ಕೋಸ್ಕರವಾಗಿ ಮುದ್ರಿಸಲ್ಪಟ್ಟಂತ ಪರಿಶುದ್ಧಾತ್ಮನಾದ ದೇವರು. ಇಲ್ಲಿ ನೋಡ್ತೇವೆ ಪ್ರೇರೆ, ಏನಂತೆ ಪವಿತ್ರಾತ್ಮನಿಗೆ ನೋಡಿ ಪ್ರೇರೆ, ಯಾವನ ಮನುಷ್ಯ ಅದು ಅವನಿಗೆ ಕ್ಷಮಿಸಲ್ಪಡುವುದು. ಪವಿತ್ರಾತ್ಮನಿಗೆ ವಿರೋಧವಾಗಿ ಮಾತಾಡಿದರೆ ಅವನಿಗೆ ಇಹದಲ್ಲಾಗಲಿ ಪರದಲ್ಲಾಗಲಿ ಕ್ಷಮಿಸಲ್ಪಡುವುದಿಲ್ಲ. ಯಾರಿಗೆ ಕ್ಷಮಾಪಣೆ? ಪ್ರಿಯದೇವ ಜನರೇ, ನಾವು ಆಲೋಚನೆ ಮಾಡೋಣ. ಭ್ರಷ್ಟರಾದರೆ, ಇಲ್ಲಿ ನೋಡ್ತಾ ಇದ್ದೇವೆ, ವಿರೋಧವಾಗಿ ಮಾತಾಡಿದರೆ ಮಾನಸಾಂತರ ಹುಟ್ಟಿಸುವುದು ಅಸಾಧ್ಯ ಮತ್ತು ಅವರಿಗೆ ಕ್ಷಮಾಪಣೆ ಇಲ್ಲ. ಈ ವಿಷಯದಲ್ಲಿ ಬಹಳಷ್ಟು ಭಾರವಾಗಿ ನಾವು ಪ್ರಾರ್ಥಿಸಬೇಕಾಗಿದೆ ಪ್ರೇರೆ. ನಾವು ನೋಡ್ತಾ ಇದ್ದೇವೆ ಅನೇಕ ಜನರು ಜಾರಿ ಹೋಗುತ್ತಿರುವಂತದ್ದು. ಯಾಕೆಂದ್ರೆ ಇಹಲೋಕನುಸಾರವಾಗಿರುವಂತ ಕಣ್ಣಿನಾಸೆ, ಈ ಬದುಕು ಬಾಳಿನ ಡಂಬ ಎಂಬುದಾಗಿ ನೋಡುತ್ತೇವೆ, ಜಾರಿ ಹೋಗುತ್ತಿದ್ದಾರೆ. ಕರ್ತನು ತಮಗೆ ಒಪ್ಪಿಸಿಕೊಟ್ಟಂತ ಸಭೆಯ ಅದು ಯಾವ ಸೇವೆಯಾಗಿರುತ್ತದೋ ಆ ಸಭೆ ಸೇವೆಯನ್ನ, ಎಲ್ಲ ಕರ್ತನು ಒಪ್ಪಿಸಿಕೊಟ್ಟಂತ ಕೆಲಸ ಕಾರ್ಯಗಳನ್ನ ತಾನು ನಂಬಿಗಸ್ತರೆಂಬುದಾಗಿ ಒಪ್ಪಿಸಿಕೊಟ್ಟದನ್ನ ಬಿಟ್ಟು, ಅದನ್ನ ಪುನಃ ಬಿಟ್ಟು ಹೇಳುವುದಾದ್ರೆ ಬಹಳ ಕಷ್ಟ ಇದೆ ಪ್ರೇರೆ. ಆ ವಿಷಯದಲ್ಲಿ ಬಹಳ ದುಃಖವುಳ್ಳವರಾಗಿದ್ದೇವೆ. ಇವರು ಯೋಗ್ಯರೆಂಬುದಾಗಿ ನಾವು ನೋಡಿದಂತವರು ಇಂದಿನ ದಿನದಲ್ಲಿ ಯಲೋಕನುಸಾರವಾಗಿರುವಂತದ್ರಲ್ಲಿ ಬಿದ್ದು ಹೋಗಿದ್ದಾರೆ. ಅವರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋದು ಕರ್ತನ ಚಿತ್ತ. ಇಲ್ಲಿ ನೋಡುವಾಗ ಅಸಾಧ್ಯ ಎಂಬುದಾಗಿ ನೋಡ್ತೇವೆ. ರೋಗಕ್ಕೋಸ್ಕರವಾಗಿ ನಂಬಿದವರು, ಆಸ್ತಿಗಾಗಿ, ಉದ್ಯೋಗಕ್ಕೋಸ್ಕರವಾಗಿ, ಸಂತಾನಕ್ಕಾಗಿ, ಈ ಮದುವೆಗೋಸ್ಕರವಾಗಿ ನಂಬಿ ಬಂದವರು ಬಿದ್ದು ಹೋದರೆ ಅವರಿಗೆ ಇನ್ನು ಸಂಪೂರ್ಣವಾದಂತ ರಕ್ಷಣೆ ಅನುಭವ ಇಲ್ಲ. ಅವರಿಗೆ ಮತ್ತೆ ಮತ್ತೆ ನಾವು ಸುವಾರ್ತೆ ಹೇಳಿ ಅವರನ್ನ ದೇವರಲ್ಲಿ ಬಲಪಡಿಸಬಹುದು, ಅದು ನಮ್ಮ ಕರ್ತವ್ಯ. ಅದರ ವಾಕ್ಯ ಸಭೆಯ ಒಬ್ಬ ಸೇವಕನಾಗಿ, ಸಭೆ ಹಿರಿಯನಾಗಿ ಕರ್ತನನ್ನ ಕರೆದಿದ್ದನೆಂಬುದಾಗಿ ಒಂದು ಕನಸುಗಳನ್ನು ಹೇಳಿಕೊಂಡು, ದರ್ಶನಗಳನ್ನು ಹೇಳಿಕೊಂಡು ಮೊದಲು ಬರೆದಿಡ್ತಾರೆ. ಇಂಥ ದರ್ಶನ ನನಗಿದೆ, ಇಂಥವರು ಭ್ರಷ್ಟರಾದರೆ, ವಾಕ್ಯದ ಸತ್ಯ ನಮ್ಗೆ ಅರ್ಥ ಆಗ್ತದೆ, ಅದು ಅಸಾಧ್ಯವಾಗಿದೆ. ಯಾಕೆಂದ್ರೆ ದುಃಖ ನೀಡುವಂತ ಮಾತು. ಆ ರೀತಿ ಆದ್ರೂ ಸಹ ಅದು ಕಣ್ಣನ್ನೇ ಕಂಡು ಕೆಲವರು ಪ್ರಯತ್ನ ಮಾಡ್ತಾರೆ. ಮಾಡಬಾರದೆಂಬುದಾಗೆಲ್ಲ ವಾಕ್ಯ ರೀತಿ ನಾನು ಹೇಳ್ತಿದ್ದೇನೆ. ಹಾಗೋಗಿದೆ. ಆ ಸ್ಥಳಕ್ಕೆ ದೇವರು ಮತ್ತೊಬ್ಬರನ್ನ ಕೊಡ್ತಾರೆ. ಅವರನ್ನ ಹಿಂದೆ ಹೋಗಿ, ಅವರ ಹಿಂದೆ ನಾವು ಹೋಗಿ ನಮ್ಮಲ್ಲಿರುವಂತ ಈ ಒಂದು ಆತ್ಮೀಯತೆಗೆ ಧಕ್ಕೆ ತರದ ಹಾಗೆ ಒಂದು ವೇಳೆ ಕರ್ತನ ಚಿತ್ತ ಇಲ್ಲಿ ನೋಡುವಾಗ ಇಂಥವರು, ನಾನು ಒತ್ತಿ ಹೇಳ್ತಾ ಇದ್ದೇನೆ, ಈ ಒಂದು ದೇವರ ಶ್ರೇಷ್ಠವಾದಂತ ಅನುಭವವನ್ನ, ವರಗಳನ್ನ ಮತ್ತು ದೇವರ ಕರೆವಿಗೆ ಒಪ್ಪಿಸಿಕೊಟ್ಟಂತವರು. ಆದ್ದರಿಂದ ಪ್ರೇರೆ ಯಾರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ರಾತ್ರಿ ನಾವು ಕಲಿತುಕೊಳ್ಳುವಂತ ವಿಷಯ, ಮತ್ತೇನ್ ಮಾಡಬೇಕು? ನಾನು ಮುಂದೆ ಹೋಗ್ತೇನೆ. ಏನ್ ಮಾಡಬೇಕು? ಬಿದ್ದು ಹೋಗದೆ, ಭ್ರಷ್ಟರಾಗದೆ, ದೂಷಣೆಗೆ ಗುರಿ ಆಗದಿರಬೇಕಾದ್ರೆ ನಾವೇನ್ ಮಾಡಬೇಕು? ಯಾವ ರೀತಿಯಾಗಿ ನಡೆದುಕೊಳ್ಳಬೇಕು? ಹೇಗೆ ಆತ್ಮೀಯ ಒಂದು ಜೀವಿತವನ್ನ ಜೀವಿಸಬೇಕೆಂಬುದಕ್ಕೋಸ್ಕರವಾಗಿ ಕೆಲವು ವಿಷಯಗಳನ್ನ ನಾವು
ಧ್ಯಾನ ಮಾಡಿಕೊಳ್ಳೋಣ. ಪೇತ್ರನ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯದ 4ನೇ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ. ಇಲ್ಲಿ ನೋಡ್ತಾ ಇದ್ವಿ, ನೀವು ಲೋಕದಲ್ಲಿ ದುರಾಸೆ ಉಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ಏನ್ ಮಾಡ್ಬೇಕು? ನಾವೀಗ ಜ್ಞಾನ ಪ್ರಕಾಶದಲ್ಲಿ ಸೇರಿದಂತವರು, ಪರಲೋಕದ ದಾನಭಾವವನ್ನು ಹೊಂದಿದಂತವರು, ವಾಕ್ಯದ ಶ್ರೇಷ್ಠತೆಯನ್ನು ತಿಳಿದಂತವರು, ಪವಿತ್ರಾತ್ಮನ ವರವನ್ನ ಪಡೆದವರು, ದೇವರ ಕೈಯಲ್ಲಿ ಪಾತ್ರೆಗಳಾಗಿ, ಆತನ ಜೊತೆ ಕೆಲಸದವರಾಗಿ, ಆತನ ಒಂದು ಉಪಯೋಗಿಸಲ್ಪಡುವಂತ ಪಾತ್ರೆಗಳಾಗಿದ್ದಂತ ನಾವುಗಳು ಪ್ರಿಯರೇ, ಈ ಲೋಕದಲ್ಲಿ ಇಲ್ಲಿ ನೋಡ್ತೀವಿ, ನೀವು ಲೋಕದಲ್ಲಿ ದುರಾಸೆಯಿಂದ ಉಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ಅನೇಕ ವಿಷಯಗಳನ್ನ ಕರ್ತನ ಬರೆಸಿದ್ದಾನೆ ಪೇತ್ರನ ಮುಖಾಂತರವಾಗಿ. ನಾವೇನ್ ಮಾಡಬೇಕೆಂಬುದಾಗಿ ಕೆಳಗಡೆ ಆ ಒಂದು ಲೀಸ್ಟ್ ಅನ್ನು ಕೊಟ್ಟಿದ್ದಾನೆ. ಅಲ್ಲಿ ಗಮನಿಸುವಾಗ ಕಳೆದ ಸಾರಿ ನಾವು ಧ್ಯಾನ ಮಾಡಿದ್ದೇವೆ. ಏನ್ ಮಾಡ್ಬೇಕಂತೆ? ನಿಮಗಿರುವ ನಂಬಿಕೆಗೆ ಸದ್ಗುಣವನ್ನು, ಸದ್ಗುಣಕ್ಕೆ ಜ್ಞಾನವನ್ನು, ಜ್ಞಾನಕ್ಕೆ ದಮೆಯನ್ನು, ದಮೆಗೆ ತಾಳ್ಮೆಯನ್ನು, ತಾಳ್ಮೆಗೆ ಭಕ್ತಿಯನ್ನು. ಇಲ್ಲಿ ಒಂದು ಲೀಸ್ಟ್ ಇದೆ ಪ್ರೇರೆ. ಭಕ್ತಿಗೆ ಸಹೋದರ ಸ್ನೇಹವನ್ನು, ಸಹೋದರ ಸ್ನೇಹಕ್ಕೆ ಪ್ರೀತಿಯನ್ನ ಕೂಡಿಸಿರಿ ಎಂಬುದಾಗಿ ನೋಡ್ತಾ ಇದ್ದೇವೆ. ಒಂದು, ತಪ್ಪಿಸಿಕೊಳ್ಳಬೇಕು. ಎರಡನೇದಾಗಿ ಕೂಡಿಸ್ಬೇಕು. ಯಾವುದನ್ನ? ಎಲ್ಲಿರುವಂತ ಗುಣಗಳನ್ನ ಕೂಡಿಸಿಕೊಂಡು ದಿನೇ ದಿನೇ ಭಕ್ತಿಯಲ್ಲಿ ಅಭಿವೃದ್ಧಿ ಆಗುತ್ತಾ ಕರ್ತನು ಹೆಚ್ಚುವಂತ, ಕರ್ತನಿಗೆ ಇನ್ನೂ ಉಪಯೋಗವಾಗುವಂತ ಪಾತ್ರೆಗಳಾಗಿ, ಅಥವಾ ಉತ್ತಮವಾದ ಒಳ್ಳೆಯ ಫಲವನ್ನು ಕೊಡುವಂತ ಮರವಾಗಿ, ದ್ರಾಕ್ಷಿಯ ಬಳ್ಳಿಯಾಗಿ ಬೆಳೆಯಬೇಕು ಪ್ರೇಮ. ಅದು ಆತನು ಆಸುವಂತದ್ದು. ಭ್ರಷ್ಟರಾಗದೆ, ಬಿದ್ದು ಹೋಗದೆ, ದೂಷಣೆಗೆ ಗುರಿಯಾಗದೆ, ಇದು ಇನ್ನು ದಿನಕ್ಕೆ ದಿನ ಎಂಬುದಾಗಿ ನಂಬಿಕೆಗೆ ಸದ್ಗುಣವನ್ನು ಸೇರಿಸ್ಬೇಕು. ಅಲ್ಲೋರ್ದು ಸದ್ಗುಣಕ್ಕೆ ಜ್ಞಾನವನ್ನ, ಒಂದಕ್ಕೆ ಒಂದನ್ನ ಕೂಡಿಸಿಕೊಳ್ಳುತ್ತಾ ಜೋಡಿಸಿಕೊಳ್ಳುತ್ತಾ ಈಗ ನೋಡ್ತೇವೆ, ಆ ಮಕ್ಕಳು ಇನ್ನು 6 ತಿಂಗಳು ಈಗ ಸ್ಕೂಲುಗಳಿಗೆ, ಶಾಲೆಗೆಲ್ಲ ರಜೆ ಕೊಡ್ತಾವ್ರೆ. ಇನ್ನೇನು ಕೆಲವು ತಾಯಂದ್ರು ಮನೆಗಳಲ್ಲಿ ಈಗ 5 ವರ್ಷ ತುಂಬಿ 6 ವರ್ಷಕ್ಕೆ 1ನೇ ತರಗತಿ ಅಥವಾ 5 ವರ್ಷಕ್ಕೆ ಸೇರಿಸ್ತಾರೆ, LKG UKG ಎಂಬುದಾಗಿ ನೋಡ್ತೇವಲ್ಲ. ಹಾಗಾದ್ರೆ ತಾಯಿ ಕೆಲಸ ಏನು? ಮೊದಲು ಮನೆಯಲ್ಲಿ ಆ ಎಂಬಂತ ಅಕ್ಷರವನ್ನು ಕಲಿಸಲಿಕ್ಕೆ ಇಷ್ಟಪಡ್ತಾರೆ. ಆದ್ರೆ ಆ ಇಂದ ಆ ಹೀಗೆ ಕೊನೆ ತನಕ ಮತ್ತು ಇಂಗ್ಲಿಷ್ ವರ್ಣಮಾಲೆ ಎ ಇಂದ Z ವರೆಗೂ ಆ ತಾಯಿ, ಆ ತಂದೆ, ಇಡೀ ಮನೆಯಲ್ಲಿ ಆ ಕುಟುಂಬ ಪೋಷಕರು ಆ ಮಗುವಿಗೆ ಈ ಅಕ್ಷರ ಕಲಿಸೋದಕ್ಕೋಸ್ಕರವಾಗಿ ದಿನ ನೋಡ್ತೇವೆ, ಕೈ ಹಿಡಿದುಕೊಂಡು ತಿದ್ದುವಂಥದ್ದು ಎ ಎಂಬುದಾಗಿ ಅದನ್ನ ತಿದ್ದಿ ಆಮೇಲೆ ನಾವು ಮಾಡ್ತೇವೆ ಎ ಪಕ್ಕದ ಬಿ ಅನ್ನು ಜೋಡಿಸ್ತೇವೆ. ಹೀಗೆ ದೇವರ ಮಕ್ಕಳು, ಕರೆಯಲ್ಪಟ್ಟವರು, ರಕ್ಷಿಸಲ್ಪಟ್ಟಂತವರು ದಿನೇ ಒಂದಕ್ಕೊಂದನ್ನು ಸೇರಿಸಿಕೊಂಡು ಬೆಳೆಯಬೇಕು ಪ್ರೇರಣೆ. ಕೆಟ್ಟತನಕ್ಕೆ ತಪ್ಪಿಸಿಕೊಳ್ಳಬೇಕು ಮತ್ತು ಆತನ ಗುಣಗಳನ್ನ, ಆತನ ನಿಯಮಗಳನ್ನ, ಆತನ ಕೊಟ್ಟಿರುವಂತ ಆ ವಾಗ್ದಾನಗಳನ್ನ ನಾವು ಪಡೆದುಕೊಳ್ಳುವರಾಗಿ ಪೇತ್ರನ ಬರೆಯಲ್ಪಟ್ಟಂತ ಈ ಪತ್ರಿಕೆಯಲ್ಲಿರುವಂತ ಇದನ್ನು ಧರಿಸಿಕೊಳ್ಳಬೇಕು ಪ್ರೇರಣೆ. ಮಲಿನದಲ್ಲಿ ಸಿಕ್ಕಿಕೊಂಡು ಬಿದ್ದು ಹೋಗದೆ, ಭ್ರಷ್ಟರಾಗದೆ. ಯಾಕೆಂದ್ರೆ ನಾವು ಬಿದ್ದು ಹೋದರೆ ಅಸಾಧ್ಯ, ಎಷ್ಟೋ ದುಃಖ ಪ್ರೇರಣೆ. ಕರ್ತನ ಸೇವೆ ನಿಮಿತ್ತವಾಗಿ ನನ್ನ ಕುರಿತು ಹೇಳ್ತೇನೆ, ಪ್ರಾರಂಭ ದಿನಗಳಲ್ಲಿ ನಡೆದುಕೊಂಡು ಹೋಗುವ ದಿನಗಳಿದ್ದಂತ ಸೇವೆಯ ಭಾರ, ಈಗಿರುವಂತ ಕೆಲವು ಹಿಂಸೆಗಳಲ್ಲಿ, ಆದರೂ ನನ್ನನ್ನ ಹೇಳ್ತೇನೆ, 2 ಗಾಡಿ ಇದ್ದರು ಅಂದಿನ ಸೇವೆಗೂ ಇಂದಿನ ಸೇವೆಗೂ ಇರುವಂತ ವ್ಯತ್ಯಾಸ ಪ್ರೇರಣೆ ನೋಡುವಾಗ ಎಲ್ಲಿ ನಾವು ಬಿದ್ದು ಹೋದ್ರಿಂದ ಭಯವಾಗುತ್ತದೆ ಪ್ರೇರಣೆ. ನಡೆದುಕೊಂಡು ಹೋಗಿ ಕರಪತ್ರವನ್ನು ಕೊಡುವಾಗ ಹಸಿವು, ನೀರಡಿಕೆ ಕಾಣ್ತಿರ್ಲಿಲ್ಲ, ಬಿಸಿಲು ಕಾಣ್ತಿರ್ಲಿಲ್ಲ ಪ್ರೇರೆ. ಇನ್ನು ಬೆಳೆಯಬೇಕು. ನಾನು ಹೇಳ್ತೇನೆ ನನ್ನ ಸಮೇತವಾಗಿ ಎಂಬುದಾಗಿ ಹೇಳ್ತಿದ್ರೆ, ಯಾಕೆಂದ್ರೆ ಕರ್ತನ ಬಯಸುವಂತದ್ದು ಹಿಂತಿರುಗಿ ನೋಡದೆ, ಗುರಿ ಮುಟ್ಟುವ ತನಕ ಎದೆಗುಂದದೆ ಅಪೌಲನು ನನ್ನ ಓಟವನ್ನ ಕೊನೆಗಾಣಿಸಿದ್ದೇನೆಂಬುದೇ ಹೇಳುವಾಗ ಪ್ರೇರೆ. ಯಾಕೆಂದ್ರೆ ಒಂದು ವೇಳೆ ಬಿದ್ದು ಹೋದರೆ ಮತ್ತೆ ಮಾನಸಾಂತರಕ್ಕೆ, ಮತ್ತೆ ಒಪ್ಪಿಕೊಳ್ಳುವುದಕ್ಕೆ ಅಲ್ಲಿ ಸ್ಥಳವಿಲ್ಲ. ಪವಿತ್ರಾತ್ಮ ದೂಷಣೆಗೆ ಕ್ಷಮಾಪಣೆ ಇಲ್ಲ. ಪರಿಶುದ್ಧಾತ್ಮ ದೇವರು ನಮ್ಮನ್ನು ಕರೆದಿದ್ದಾನೆ. ಆ ಸೇವೆಯಲ್ಲಿ ಒಂದು ಪಾತ್ರಗಳಾಗಿ, ಅಂಗಗಳಾಗಿ, ಒಂದೊಂದು ಕೆಲಸಕ್ಕೋಸ್ಕರವಾಗಿ ನಮ್ಮನ್ನು ನೇಮಿಸಿದ್ದಾನೆ. ಆದ್ದರಿಂದ ಪ್ರೇರೆ, ನಾವು ದೃಢವಾಗಿ ಈಗ ಕೂಡಿಸಿಕೊಳ್ಳೋಣ. ನಂಬಿಕೆಗೆ ಸದ್ಗುಣವನ್ನ, ಸದ್ಗುಣಕ್ಕೆ ಜ್ಞಾನವನ್ನ, ಜ್ಞಾನಕ್ಕೆ ದಮೆಯನ್ನ, ದಮೆಗೆ ತಾಳ್ಮೆಯನ್ನ, ತಾಳ್ಮೆಗೆ ಭಕ್ತಿಯನ್ನ, ಭಕ್ತಿಗೆ ಸಹೋದರ ಸ್ನೇಹವನ್ನ, ಸಹೋದರ ಸ್ನೇಹಕ್ಕೆ ಪ್ರೀತಿಯನ್ನ ಕೂಡಿಸಿಡುವಂಥದ್ದು. ಆಗ ಮಗು
ಮತ್ತೆ ಲರ್ನಿಂಗ್ ಅವು ಇರುವಂತ ಈ ಪದ್ಯಗಳೆಂಬುದಾಗಿ ನೋಡ್ತೇವೆ. ಎಯಿಂದ ಜಡ್ಡೂರು ಕಲಿತ ಮೇಲೆ ಇನ್ನಾಮೇಲೆ ಬೇರೆ ಬೇರೆ ರೀತಿಯ ಒಂದು ಕಲಿಸ್ಕೊಡುವುದನ್ನ ಪ್ರೇರೆ ಇದು ದೇವರು ಆ ತಂದೆ ತಾಯಿಗಳ ಮಗುವಿನ ಆ LKG UKG ಹೋಗೋದಕ್ಕಿಂತ ಮುಂಚೆ ಅಕ್ಷರಗಳನ್ನ ಮನೆಯಲ್ಲಿ ಕಲಿಸಿದಾಗ ಆಗ ಶಾಲೆಗೆ ಹೇಳುವಂಥದ್ದು ಮನೆಯೇ ಮೊದಲನೇ ಶಾಲೆ ಎಂಬುದಾಗಿ. ಹಾಗಾದರೆ ಮೊದಲನೇದಾಗಿ ನಾವು ಸುವಾರ್ತೆ ಕೇಳಿಸಿಕೊಂಡು ನಮಗೆ ಸುವಾರ್ತೆ ಹೇಳಿದಂತ ದೈವ ಸೇವಕರು ಸಭಾ ಹಿರಿಯರು ನಮ್ಮನ್ನ ಬೆಳೆಸುವಾಗ ಕೂಸು ಬೆಳೆದು ಬೆಳೆಯಬೇಕೆಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಮತ್ತು ನಾವು ಗಮನಿಸುವಾಗ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದ 40ನೇ ವಾಕ್ಯ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದ 40ನೇ ವಾಕ್ಯದಲ್ಲಿ ಒಂದು ವಚನವನ್ನು ಗಮನಿಸಿಕೊಳ್ಳೋಣ. ತಪ್ಪಿಸಿಕೊಳ್ಳಬೇಕು. ಇಲ್ಲಿ ನೋಡ್ತೇವೆ, ಬೇರೆ ಅನೇಕವಾದ ಮಾತುಗಳಿಂದವನು ಖಂಡಿತವಾಗಿ ಸಾಕ್ಷಿ ನುಡಿದು ವಕ್ರ ಬುದ್ಧಿಯುಳ್ಳ ಈ ಸಂತತವರಿಂದ ಎಲ್ಲಿಂದ ತಪ್ಪಿಸಿಕೊಳ್ಳಬೇಕು? ವಕ್ರ ಬುದ್ಧಿಯುಳ್ಳವರು. ನಾವು ಆತ್ಮಿಕವಾಗಿ ಬೆಳೆಯುವುದನ್ನು ನೋಡಿ ನಾವು ಬೆಳೆಯುವಂತ ನಮ್ಮನ್ನ, ನಮ್ಮ ಕುಟುಂಬದ ಆಧ್ಯಾತ್ಮಿಕ ಜೀವಿತವನ್ನ, ಸಭೆಯ ಆಧ್ಯಾತ್ಮಿಕ ಜೀವಿತವನ್ನು ನೋಡಿ ಹೇಗಾದ್ರೂ ಮಾಡಿ ಆ ನೋವಿನಲ್ಲಿ ಇದ್ದುಕೊಂಡು ಹೇಳ್ತಿದ್ದೇನೆ ಪ್ರೇರೆ, ಆ ದುಃಖದಲ್ಲಿ ಇದ್ದುಕೊಂಡು ಹೇಳುತ್ತಿದ್ದೇನೆ. 120 ಜನದ ಕೂಡಿದ ಒಂದು ಸಭೆ ಇದ್ದಾರೆ. ಆದ್ರೆ ಈಗ ಸಭಾ ಕಟ್ಟಡದ ಒಂದು ದುಸ್ಥಿತಿ ಕಾರ್ಯ ಮಾಡೋದಕ್ಕೋಸ್ಕರವಾಗಿ ಈ ಕಿರಿದಾದ ಸೆಡ್ ನೋಡ್ತಾ ಇದ್ದೀರಿ. ಒಂದು ನಾಳೆ ಬಂದು ಕುಳಿತುಕೊಂಡು ಬಹಳ ಭಯಂಕರವಾದ ಬೆಂಕಿ. ಟಾಯ್ಲೆಟ್ ಬಾತ್ರೂಮ್ ಇಳಿದ ಎಷ್ಟೋ ಜನರು ಸರಿಯಾಗಿ ಸಭೆಗೆ ಬರ್ತಿಲ್ಲ. ಕಾರಣ ಹೇಳುವಾಗ ದುಃಖದ ಸಂಗತಿನೇ. ಬೆಳೆದದ್ದು ಅದ್ರಲ್ಲಿ ಬೆಳೆದಾಗ ಒಂದೊಂದು ರೀತಿಯ ಒಂದು ಕೈವಾಡಗಳು. ದೇವರ ಸ್ತೋತ್ರ ಉಂಟಾಗಲಿ ಹೇಳುವಾಗ ಅದು ನೋವಿನ ಸಂಗತಿ ನಾನು ಬಿಡ್ತೇನೆ. ಏನಂತೆ, ವಕ್ರ ಬುದ್ಧಿಯುಳ್ಳ ಈ ಸಂತತಿಯವರಿಂದ ಯಾರಿಂದ ತಪ್ಪಿಸಿಕೊಳ್ಳಬೇಕು? ವಕ್ರ ಬುದ್ಧಿಯುಳ್ಳವರು ಬೆಳೆಯುವುದನ್ನು ನೋಡಿ ಸಹಿಸುವುದಿಲ್ಲ. ನಮ್ಮಲ್ಲಿರುವ ಆಧ್ಯಾತ್ಮಿಕ ಜೀವನ, ನಮ್ಮಲ್ಲಿರುವ ಒಂದು ದೇವರಿಗೆ ಇಷ್ಟವಾಗಿ ದೇವರಿಗೋಸ್ಕರವಾಗಿ ಎಲ್ಲವನ್ನ ತ್ಯಜಿಸಿ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ಕರ್ತನ ಪಾತ್ರೆಯಾಗಿ ಉಪಯೋಗಿಸಲ್ಪಡುತ್ತಾ ಎಲ್ಲಿ ಹೋದರೂ ಕರ್ತನ ಮಕ್ಕಳಿಂದ ಸಿಗುವಂತ ಸನ್ಮಾನ, ಆ ಪ್ರೀತಿಯಲ್ಲಿ ಬೆಳೆಯುತ್ತಿರುವಾಗ ಈಗೋ ವಕ್ರ ಬುದ್ಧಿಯುಳ್ಳವರು. ಸಭೆ ಬೆಳೆಯುತ್ತಾ ಇಲ್ಲ, ಸಹವಾಸವಿಲ್ಲ, ಸರಿಯಾಗಿ ದೇವರ ವಾಕ್ಯಗಳನ್ನ ಉಪದೇಶದಕ್ಕೂ ಕೇಳುವುದಕ್ಕೂ ಆ ಪರಿಜ್ಞಾನವನ್ನು ಪಡೆದುಕೊಂಡಿಲ್ಲ. ಬೆಳೆಯವರನ್ನ ಯಾರು ವಕ್ರ ಬುದ್ಧಿ ಉಳ್ಳವರು ಅಂದ್ರೆ ಕೆಡಿಸುವಂತವರು, ಹೊಟ್ಟೆ ಕಿಚ್ಚು ಪಡುವಂತವರು. ಇಂಥ ವಕ್ರ ಬುದ್ಧಿಗಳು ಈ ಸಂತತಿಯವರಿಂದ ತಪ್ಪಿಸಿಕೊಳ್ಳಿರಿ. ಯಾಕೆಂದ್ರೆ ಅವರ ಜೊತೆಯಲ್ಲಿದ್ದರೆ, ಅವರ ಹಿಂಬಾಲಿಸಿದರೆ, ಆ ಕೃತ್ಯಗಳನ್ನ ಕಲಿತರೆ, ಭ್ರಷ್ಟರಾದರೆ, ಆ ಮಲಿನದಲ್ಲಿ ಬಿದ್ದರೆ ಅಸಾಧ್ಯ. ದೇವಜನ್ ನೋಡ್ತೇವೆ. ಆದ್ದರಿಂದ ಏನ್ ಮಾಡ್ಬೇಕೆಂಬುದಾಗಿ ಇನ್ನು ನೋಡ್ತೇವೆ. ಎಫೆಸರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 22ನೇ ವಾಕ್ಯ. 4ನೇ ಅಧ್ಯಾಯದ 22ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಎಲ್ಲಿ ಗಮನಿಸುವಂತದ್ದು, ಇಲ್ಲಿ ನಾವು ಯೇಸುವಿನಲ್ಲಿ ಸತ್ಯೋಪದೇಶ ಯಾವುದೆಂದರೆ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವನ ತೆಗೆದು ಹಾಕಿಬಿಡಬೇಕು. ಅದು ಮೋಸಕರವಾದ ದುರಾಸೆಗಳನ್ನು ಕೆಟ್ಟು ಹೋಗುವಂತದ್ದು. ಎಷ್ಟೊಂದು ಶ್ರೇಷ್ಠವಾದ ಮಾತುಗಳು ಕರ್ತ ನಮ್ಮನ್ನ ನಡೆಸುತ್ತಾನೆ. ಪ್ರೇರಣೆ ಏನ್ ಮಾಡಬೇಕು? ತಪ್ಪಿಸಿಕೊಳ್ಳಬೇಕು. ವಕ್ರಬುದ್ಧಿ ನಾವು ದೂರ ಹೋಗಬೇಕು, ಬಿಟ್ಟು ಬಿಡಬೇಕು. ನಾವು ಆ ಹಿಂದಿನ ನಡತೆನ ಬಿಡಬೇಕು, ಹೊಸ ಜೀವಿತವನ್ನು ಧರಿಸಿಕೊಳ್ಳಬೇಕು. ಮತ್ತು ಕೊಲೆಸೂರು ಬರೆದ ಪತ್ರಿಕೆ 3ನೇ ಅಧ್ಯಾಯದ 7-9ನೇ ವಾಕ್ಯವನ್ನು ಗಮನಿಸುವಾಗ, 3ನೇ ಅಧ್ಯಾಯದ 7, 8, 9 ವಾಕ್ಯವನ್ನು ಓದಿಕೊಳ್ಳುವಾಗ ಇಲ್ಲಿ ಸಹ ನೋಡುವಂಥದ್ದು ಇಲ್ಲಿ ಗಮನಿಸ್ತೇವೆ ಪ್ರೇರೆ. ಪೂರ್ವದಲ್ಲಿ ನೀವು ಸಹ ಈ ದುರ್ಭಾವಗಳ ಆಧೀನದಲ್ಲಿದ್ದು ಈ ಕೆಲಸಗಳನ್ನ ನಡೆಸುತ್ತಿದ್ದೀರಿ. ಈಗಲಾದರೂ ಕ್ರೋಧ, ಕೋಪ, ಮತ್ಸರ, ದೂಷಣೆ, ಬಾಯಿಯಿಂದ ಹೊರಡು ದುರ್ಭಾಷೆಗಳನ್ನ ವಿಸರ್ಜಿಸಿ ಬಿಡಿರಿ. ಮತ್ತೊಂದು ಇಲ್ಲಿ ಕಲಿಯುವಂಥದ್ದು, ಒಬ್ಬರಿಗೊಬ್ಬರು ಸುಳ್ಳಾಡಬೇಡ್ರಿ ಎಂಬುದಾಗಿ ನಾವು ನೋಡ್ತೇವೆ ಪ್ರೇರಣೆ. ಆದ್ದರಿಂದ ಏನ್ ಮಾಡಬೇಕು? ಸಮಯದ ಕಾರಣ ಕೆಲವು ರೆಫರೆನ್ಸ್ ಬಿಟ್ಟು ನಮ್ಮ ಮುಂದೆ ಬರ್ತೇನೆ. ಏನ್ ಮಾಡಬೇಕೆಂಬುದಾಗಿ ಭಕ್ತನು ಅಥವಾ ನೀತಿವಂತನು ಅಥವಾ ಯಥಾರ್ಥನು ಆಗಿರುವಂತ ಯೋಬನು ಹೇಳಿದ ಒಂದು ಮಾತು ನಾವೆಲ್ಲರೂ ಸಹ ಜ್ಞಾಪಕ ಮಾಡಿಕೊಳ್ಳುವಂಥದ್ದು, ನಮ್ಮ ಹೃದಯ ಇಟ್ಟುಕೊಳ್ಳುವಂಥದ್ದು. ಯೋಬ 28:28 ಅಲ್ಲಿ ನೋಡ್ತೇವೆ. ಆಮೇಲೆ ಮನುಷ್ಯರಿಗೀಗೋ ಕರ್ತನ ಭಯವೇ ಜ್ಞಾನವು, ದುಷ್ಟತನವನ್ನು ಬಿಡುವುದೇ ಬೇಕು ಎಂದು ಹೇಳಿದನು. ಎಷ್ಟೊಂದು ಒಳ್ಳೆಯ ಮಾತು. ಯಾಕೆಂದ್ರೆ ಯೇಸುವನ ಕರ್ತನೆಂದು ಬಾಯಿಯಿಂದ ಅರಿಕೆ ಮಾಡಿ ರಕ್ಷಿಸಲ್ಪಟ್ಟು ಜ್ಞಾನ ಪ್ರಕಾಶದಲ್ಲಿ ಯೇಸು ಕ್ರಿಸ್ತನ ಆ ಲೋಕಕ್ಕೆ ಆತನ ಬೆಳಕು, ಈ ಲೋಕಕ್ಕೆ ನೀವು ಬೆಳಕಾಗಿದ್ದೀರಿ, ಆತನ ಲೋಕಕ್ಕೆ ಬೆಳಕಾಗಿದ್ದಾನೆ. ಯಾವಾಗ ಯೇಸುವನ ಕರ್ತನೆಂಬುದಾಗಿ ನಂಬಿ ಅಂಗೀಕಾರ ಮಾಡಿಕೊಂಡು
ಪಾಪಕ್ಕೆ ಪಶ್ಚಾತ್ತಾಪಪಟ್ಟು ಆತನನ್ನು ಅಂಗೀಕರಿಸಿಕೊಂಡು ಆತನ ಮಕ್ಕಳಾಗಿ ಸೇರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪ್ರೇರೆ ಹೊಂದಿದಂತ ನಾವುಗಳು ಯಾರಿಗೆ ಭಯಪಡಬೇಕು? ಯಾರಿಗೆ ನಾವು ಭಯಪಡಬೇಕು? ನಾನೊಂದು ಸಾರಿ ಒಂದು ಸಾಕ್ಷಿನ ಹೇಳಿದ್ದೆ, ಮತ್ತೊಮ್ಮೆ ನಾನು ಜ್ಞಾಪಿಸ್ಕೊಳ್ತೇನೆ. ಒಂದು ಸಭೆಯಲ್ಲಿ ಆ ಸುವಾರ್ತೆ ಹೇಗೆ ಸಾರಬೇಕೆಂಬುದಾಗಿ ಹೇಳುತ್ತಿರುವಾಗ ಒಬ್ಬ ಸಹೋದರಿ ಈ ಒಂದು ಊರಲ್ಲಿ ಕಣಿಯನ್ನು ಹೇಳುವಂತ ಒಂದು ಕುಟುಂಬದ ಬಂದ ಆಕೆ. ಅದನ್ನ ಬಿಟ್ಟು ಈಗ ಅವರು ಬಟ್ಟೆಗಳನ್ನ ಮಾರ್ತಾ ಇದ್ದಾರೆ. ಹಾಗೆ ಹೇಳಿದ್ದು, ಬಟ್ಟೆ ಮಾರೋದಕ್ಕೆ ಹೋದಾಗ ಹೇಗಾದ್ರೂ ಮಾಡಿ ಒಂದು ದಿನಕ್ಕೆ ಒಬ್ರಿಗಾದ್ರು ಸುವಾರ್ತೆ ಹೇಳಬೇಕೆಂಬ ಒಂದು ಹಂಬಲವುಳ್ಳಂತ ಒಂದು ಸಹೋದರಿ. ಸುವಾರ್ತೆ ಯಾರಾದ್ರೂ ಯಾವಾಗ ಬೇಕಾದ್ರೂ ಹೇಳ್ಬಹುದೆಂಬುದಾಗಿ ನಾವು ತಿಳಿಸುವಾಗ ಆ ಕೂಟ ಮುಗಿದ ನಂತರ ಆಕೆ ನನ್ನ ಹತ್ರ ಬಂದು ಹೇಳಿದ್ದು, ಅಣ್ಣ ಬ್ರದರ್, ನೀವ್ ಹೇಳಿದ್ದು ತುಂಬಾ ನನಗೆ ಇಷ್ಟ ಆಯ್ತು, ಆದ್ರೆ ನಮ್ಮ ಪಾಸ್ಟ್ ಒಂದು ಬ್ರದರ್ ಸಭೆಯಲ್ಲಿ ಇಲ್ಲ, ಬೇರೆ ಸಭೆಯವರು, ನಮ್ಮ ಪಾಸ್ಟ್ ಹೇಳಿದ್ರು, ಒಂದು ಸ್ಟೋರಿ ಹೇಳಿದ್ರು. ಏನೆಂಬುದಾಗಿ ಅವ್ರು ಹೇಳ್ತಾ ಇದ್ರು, ಈಗ ಅನೇಕರು ಈ ಹಾವನ್ನು ಹಿಡಿದುಕೊಂಡು ಬುಟ್ಟಿಯಲ್ಲಿ ಹಾಕಿ ಪುಂಗಿಯನ್ನು ಓದುತ್ತಾ ಇದ್ರೆ ಏನಾಗುತ್ತದೆ, ಒಂದು ಬೀದಿಯಲ್ಲಿ ನಿಂತುಕೊಂಡು ಒಂದು ಬುಟ್ಟಿಯಲ್ಲಿ ಬಿಟ್ಟಾಗ ಇವರು ಪುಂಗಿ ಊತಿರುವಾಗ ಅದು ಆಡುತ್ತಾ ಇರುತ್ತ ಹಾವು. ಅವ್ರು ಹೇಳಿದ್ದು, ಆಡುವಾಗ ಬಂದಂತ ಎಲ್ಲ ಜನ ಅದಕ್ಕೆ ಹಣ ಹಾಕ್ತಾರೆ. ಕೇಳಿಸ್ಕೊಂಡು ಎಂತ ಭಯ ಇಡ್ತಿದ್ದಾನೆ ಸೇವಕ ಅಂತ ಅರ್ಥ ಮಾಡ್ಕೊಳ್ಳುವಂಥದ್ದು. ಒಂದು ವೇಳೆ ಅದೇ ಹಾವು ಪುಂಗಿ ಊದುವಂತ ಯಜಮಾನನಿಲ್ಲದೆ ಹಾವು ತಾನಾಗಿ ಬೀದಿಯಲ್ಲಿ ಹೋದರೆ ಏನ್ ಮಾಡ್ತಾರೆ? ಹಿಡಿದುಕೊಂಡು ಸಾಯಿಸ್ತಾರೆ. ನೋಡ್ರಿ ಎಂತ ಭಯ. ಆದ್ರಿಂದ ವಿಶ್ವಾಸಿಗಳು ಸುವಾರ್ತೆ ಹೇಳಬಾರದು, ಪಾಸ್ಟರ್ ಜೊತೆಯಲ್ಲಿ ಹೋಗ್ಬೇಕು. ಅವ್ರಿದ್ದಂಗೆ ಅಂದ್ರೆ ಏನು ಪ್ರಿಯರು, ಎಂತ ರೀತಿ ಒಂದು ಭಯ ನೋಡಿ, ಯಾವ ರೀತಿಯಾಗಿ ಜನರ ದಾರಿ ತಪ್ಪಿಸ್ತಾರೆ. ಯೇಸು ಕ್ರಿಸ್ತನು ದೇವರು ರಕ್ಷಕನೆಂಬುದಾಗಿ ಆ ಹುಟ್ಟು ಕುರುಡನು ನಿಮಗೂ ಆತನ ಶಿಷ್ಯರಾಗುವುದಕ್ಕೆ ಮನಸ್ಸಿದೆಯೋ, ಹೇಗೆ ನಿನಗೆ ಕಾಲ ಬಂತು, ಇವರೆಲ್ಲ ಹೇಳಿದ್ರು. ಆದ್ರೆ ಹಿಂದಿನ ದಿನಗಳಲ್ಲಿ ಯೇಸುವನ್ನು ನಂಬಿದಂತ ಪ್ರತಿಯೊಬ್ಬರು ಸುವಾರ್ತೆ ಹೇಳೋದಕ್ಕೆ ದೇವರು ಅಧಿಕಾರ ಕೊಟ್ಟಿದ್ದಾನೆ. ನೀವು ಹೋಗ್ರಿ, ಯಾಕಂದ್ರೆ ಆ ಮನೆಯಲ್ಲಿ ನಂಬಿದಂತ ನಾನು, ನನ್ನ ಮನೆಯವರಿಗೆ, ಒಡ ಹುಟ್ಟಿದವರಿಗೆ ಯಾವ ಸಮಯದಲ್ಲಾದ್ರೂ ಸುವಾರ್ತೆ ಹೇಳೋದಕ್ಕೆ ನನಗೆ ಧೈರ್ಯವಿರುತ್ತದೆ. ಯಾಕಂದ್ರೆ ನಾನು ಹಿಂಸೆ ಮಾಡೋದಿಲ್ಲ. ಇವರು ಭಯ ಇಡುವಂಥದ್ದು ಹಾವಿನ ಸಂಗತಿ. ಹಾವಾಡಿಸುವಂತವನಿದ್ದಾಗ ಹಣ ಹಾಕ್ತಾರೆ, ಹಾವು ತಾನಾಗಿ ಹೋದ್ರೆ ಸಾಯಿಸ್ತಾರೆ. ಅದಕ್ಕೆ ನೀವು ಒಬ್ರಿಗೆ ಹೋಗ್ಬಾರ್ದು. ದೇವ್ ಜನರೇ, ನಾನು ಅಲ್ಲಿಗೆ ಬರ್ತೇನೆ. ಯಾಕಂದ್ರೆ ಯಾರಿಗೆ ನಾವು ಭಯಪಡಬೇಕೀಗ? ಕರ್ತನ ಭಯವೇ. ಅದಕ್ಕಾಗಿ ಒಂದು ವಿಷಯವನ್ನು ನಾನು ಹಂಚಿಕೊಂಡ ಪ್ರೇರೆ, ಅಲ್ಲಿ ನೋಡುವಾಗ ಯಾವುದು? ಕರ್ತನ ಭಯವೇ ಜ್ಞಾನವು, ದುಷ್ಟತನವನ್ನು ಬಿಡುವುದೇ ವಿವೇಕ ಎಂಬುದಾಗಿ ನೋಡ್ತೇವೆ ಪ್ರೇರೆ. ಪ್ರಕಟಣೆ ಗ್ರಂಥದ 14:7, ಪ್ರಕಟಣೆ ಗ್ರಂಥದ 14 ಅಧ್ಯಾಯ 7ನೇ ವಾಕ್ಯವನ್ನ ನಾವು ಗಮನಿಸುವಾಗ ಇಲ್ಲಿ ಸಹ ಬರೆಯಲ್ಪಟ್ಟಿದೆ, ಅವನು ನೀವೆಲ್ಲರೂ ದೇವರಿಗೆ ಭಯಪಟ್ಟು ಆತನನ್ನ ಘನಪಡಿಸಿರಿ. ಇಂಥ ಅನುಭವವನ್ನು ನಾವುಗಳು ವಾಕ್ಯದ ಶ್ರೇಷ್ಠತೆಯನ್ನು ಪಡೆದುಕೊಂಡಂತವರು ಈ ಲೋಕದಲ್ಲಿ ಅಧಿಕಾರಿಗಳನ್ನ ಗೌರವಿಸ್ಬೇಕು, ಒಳ್ಳೆಯದು, ನಮ್ಮ ಹಿರಿಯರನ್ನ ಗೌರವಿಸ್ಬೇಕು. ಆದರೆ ಸತ್ಯಕ್ಕೆ ವಿರುದ್ಧವಾಗಿ ಕಾರ್ಯ ಮಾಡುವಾಗ, ಸತ್ಯವನ್ನ ಬಿಟ್ಟು ಅಸತ್ಯಕ್ಕೆ ಸಹಕಾರ ಮಾಡುವಾಗ ಭಯಪಡುವಂತ ಅವಶ್ಯಕತೆ ಇಲ್ಲ ಎಂಬುದಾಗಿ ನಾನು ಧೈರ್ಯವಾಗಿ ಹೇಳೋದಕ್ಕೆ ಇಷ್ಟಪಡುತ್ತೇನೆ. ಇದ್ದದ್ದನ್ನ ಇದ್ದ ಹಾಗೆ ಸತ್ಯಕ್ಕೋಸ್ಕರವಾಗಿ ಪ್ರಾಣ ಕೊಡುವಂತ, ಸತ್ಯಕ್ಕಾಗಿ ಹೋರಾಟ ಮಾಡುವಂತವರ ಜೊತೆ ನಾವು ಕೈ ಜೋಡಿಸೋಣ. ಸತ್ಯವನ್ನ ಬಿಟ್ಟು ಅಸತ್ಯವನ್ನ, ಸುಳ್ಳನ್ನ, ಅವಿಧೇಯತ್ವವನ್ನ, ಅಲ್ಲಿ ಏನಿಲ್ಲ. ಅದು ಯಾರೇ ಆಗಿರಬಹುದು. ಯಾಕಂದ್ರೆ ನನಗಾಗಿ ನಮಗಾಗಿ ಪ್ರಾಣ ಕೊಟ್ಟಿದ್ದು ಆ ಪರಲೋಕವನ್ನ ಬಿಟ್ಟು ಅಲ್ಲಿ ನೋಡ್ತಾ ಇದ್ದೇವೆ. ಇಬ್ರಿಯ ಪತ್ರಿಕೆಗೆ ಹಿಂತಿರುಗಿ ನಾವು ಬರುವಾಗ ಗ್ರಂಥಕರ್ತನು ಹೇಳುವಂತ ಒಂದು ದುಃಖದ ಸಂಗತಿ ಅಲ್ಲಿ ಗಮನಿಸುವಾಗ ಪ್ರೇರೆ ಆತ ಹೇಳುತ್ತಿದ್ದಾನೆ, ಅಸಾಧ್ಯ ಮಾನಸ ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮಾನಸ ಹುಟ್ಟಿಸುವುದು ಅಸಾಧ್ಯ. ಯಾಕೆಂದ್ರೆ ಅವರು ತಮ್ಮ ಪಾಲಿಗೆ ದೇವರ ಮಗನನ್ನ ಪುನಃ ಶಿಲುಬೆಗೆ ಹಾಕುವವರು. ಇನ್ನು ಸತ್ತಿಲ್ಲ ಪಾಪಗಳಿಗೆ ಇಷ್ಟ. ಯಾವುದಕ್ಕಾಗಿ? ಸೇವೆ ಬರುವಂತದ್ದು. ದೈವ ಸೇವಕರು ಒಂದು ಸಂದೇಶವನ್ನು ಕೊಡುವಾಗ ಬೈಬಲ್ ಸ್ಟಡಿಯಲ್ಲಿ ನಾನು ಕೇಳಿಸಿಕೊಂಡಿದ್ದು, ಇವತ್ತು ಅನೇಕರು ಸೇವೆಗೆ ಸಮರ್ಪಣೆ ಮಾಡಿಕೊಳ್ಳುತ್ತಾರೆ. ಯಾಕೆಂದ್ರೆ ಅವ್ರು ಹೇಳಿದಂತೆ ಎರಡು ರೀತಿಯಲ್ಲಿ ಹೇಳ್ತಾ ಇದ್ರು. ಒಂದು, ದೇವರು ಎಂಬುದಾಗಿ, ಅಂದ್ರೆ ಯೇಸು ಕ್ರಿಸ್ತನ ದೇವರು, ಆತ ನನಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ, ರಕ್ತ ಸುರಿಸಿದ್ದಾನೆ, ನನ್ನ ಕೊಂಡುಕೊಂಡಿದ್ದಾನೆ, ನನ್ನ ಸಾಲವನ್ನು ತೀರಿಸಿದ್ದಾನೆ, ಉಚಿತವಾಗಿ ಪರಲೋಕವನ್ನು ಕೊಟ್ಟಿದ್ದಾನೆ. ನಾನು ಕಂಡುಕೊಂಡಂತ ಈ ಸತ್ಯ ದೇವರನ್ನ ಅನೇಕರಿಗೆ ತಿಳಿಸ್ಬೇಕು. ಯಾಕಂದ್ರೆ ಆತನೇ ದೇವರು. ಇದೊಂದು ಗುಂಪು. ಮತ್ತೊಂದು ಹೇಳಿದ್ರೆ ಅವರು ದೇವರೇ, ಅಂದ್ರೆ
ನಾನು ಬೆಳಿಗ್ಗೆ ಹಾಸಿಗೆಯಿಂದಿದ್ದಾಗ ಪೇಸ್ಟ್ ಅವರೇ ಕೊಡಬೇಕು, ಬ್ರಷ್ ಅವರೇ ಕೊಡಬೇಕು ಅಂದ್ರೆ ಎಲ್ಲಾ ಪೋಷಣೆ ಮಾಡುವುದಕ್ಕೋಸ್ಕರ ದೇವರೇ ಇಲ್ಲ ಪ್ರಿಯರೇ. ಆತನು ನನ್ನ ದೇವರು. ನನಗಾಗಿ ಪ್ರಾಣ ಕೊಟ್ಟಂತವ್ರು ನಿಮ್ಮದಾಗಿ ಬರುವಂತವ್ರು ಬಹಳಷ್ಟು ಕಡಿಮೆ ಜನ. ಈ ಲೋಕ ಯಾಕೆ ಹೇಳ್ತೀನಿ ಅಂದ್ರೆ ಇದು ಬಹಳ ದುಃಖವಾದ ಸಂಗತಿ. ಆದ್ದರಿಂದ ಪ್ರಿಯರೇ, ಅದು ಯಾವುದಕ್ಕೂ ಭಯ ಪಡದೆ ಕರ್ತನ ಭಯವೇ, ಭಯಪಟ್ಟವರಾಗಿ ನಾವು ಕರ್ತನ ಹಿಂಬಾಲಿಸೋಣ. ಕೊನೆಯ ಮಾತು ಕೀರ್ತನೆ 86:11. ಕೀರ್ತನೆ ಗ್ರಂಥ 86ನೇ ಅಧ್ಯಾಯದ 11ನೇ ವಚನ. ಕೀರ್ತನೆ 86:11 ನಾವು ಗಮನಿಸುವಾಗ ಏನ್ ಮಾಡಬೇಕು ಅಲ್ಲಿ ವಾಕ್ಯವನ್ನು ನೋಡ್ತಾ ಇದ್ದೇವೆ. ಯೆಹೋವನೇ, ನಿನ್ನ ಮಾರ್ಗವನ್ನು ನನಗೆ ಬೋಧಿಸು, ನಿನ್ನ ಸತ್ಯತೆಯನ್ನು ನನ್ನ ದೃಷ್ಟಿಯಲ್ಲಿಟ್ಟುಕೊಂಡು ನಡೆಯುವನು. ನಾನು ನಿನ್ನ ನಾಮದಲ್ಲಿ ಭಯಭಕ್ತಿಯಿಂದಿರುವಂತೆ ಏಕ ಮನಸ್ಸನ್ನು ಅನುಗ್ರಹಿಸು. ಪ್ರಾರ್ಥನೆ. ಕರ್ತನ ಮುಂದೆ ಬೇಡಿಕೊಳ್ಳುವುದು ಪ್ರತಿನಿತ್ಯ. ನನ್ನೊಬ್ಬ ಜೊತೆ ಸೇವಕರು ಅನೇಕ ಸಾರಿ ಅವ್ರ ಜೊತೆಲಿದ್ದು ನಾನು ಸಭೆಯಲ್ಲಿ ಸಹ ಹೇಳ್ತೇನೆ, ಪ್ರಾರ್ಥನೆ ಮಾಡೋದನ್ನು ಗಮನಿಸಿದ್ದೇನೆ. ಆ ಪ್ರಾರ್ಥನೆ ಮಾಡ್ತಾರೆ ಏನೆಂಬುದಾಗಿ ನೋಡುವಾಗ, ಕರ್ತನೆ, ಈ ದಿನ ನಾನು ಕೆಟ್ಟದ್ದನ್ನ ನೋಡಬಾರದು, ಈ ದಿನ ಕೆಟ್ಟದನ್ನ ಕೇಳಿಸ್ಕೊಳ್ಳಬಾರದು, ಕೆಟ್ಟದನ್ನ ಮಾಡಬಾರದು, ಈಗ ನನ್ನನ್ನು ಕಾಪಾಡು. ಎಷ್ಟೊಂದು ಸರಳವಾಗಿ ಸುಲಭವಾಗಿ ಏಕ ಮನಸ್ಸು. ದೇವರೇ, ನಿನ್ನಿಂದ, ನಿನ್ನ ಪ್ರೀತಿಯಿಂದ, ನಿನ್ನ ಸತ್ಯತೆಯಿಂದ, ನಿನ್ನ ಸಹವಾಸದಿಂದ, ನಿನ್ನ ಮಕ್ಕಳ ಸಹವಾಸದಿಂದ, ವಾಕ್ಯ ಶ್ರೇಷ್ಠತೆಯಿಂದ ನನ್ನ ನಗಲಿಸುವ ಎಲ್ಲ ಪಾಪಗಳಿಂದ ನನ್ನನ್ನು ದೂರ ಮಾಡು. ನಿನ್ ಮಾತ್ರ ನನಗೆ ಸಾಕು. ಆಂಟಿ ಅವರು ಹಾಡಾಡ್ತಾ ಇದ್ರು, NPS ಕೋಟಿ ಸ್ತೋತ್ರಗಳು. ಎಷ್ಟೊಂದು ಸುಂದರವಾದಂತ ಒಂದು ಮಾತು. ದೇವ ಜನರೇ, ಈ ರಾತ್ರಿ ನಾವು ಕಲಿಯುವಂತದ್ದು ಗ್ರಂಥಕರ್ತನು 3ನೇ ಎಚ್ಚರಿಕೆ. ಯೇಸುವನ ಕರ್ತನೆಂಬುದಾಗಿ ನಂಬಿ ಅಂಗೀಕಾರ ಮಾಡಿಕೊಂಡು ರಕ್ಷಿಸಲ್ಪಟ್ಟು ರಕ್ಷಣೆ ಅನುಭವವನ್ನು ಹೊಂದಿ ಸಭೆಯ ಸದಸ್ಯನಾಗಿ ಕರ್ತನ ಯೇಸು ಕ್ರಿಸ್ತನು ಸಭೆ ಕೊಟ್ಟ ಸಂಸ್ಕಾರ ಅಥವಾ ಕರ್ತನ ಮೇಜಿನಲ್ಲಿ ಪಾಲು ತೆಗೆದುಕೊಂಡು ಪವಿತ್ರಾತ್ಮನ ವರವನ್ನ ಪಡೆದು ವಾಕ್ಯದ ಶ್ರೇಷ್ಠತೆಯನ್ನು ಅರಿತು ಅನೇಕ ಕಡೆ ಇವರು ದೇವರ ಮಕ್ಕಳು, ಸಭಾ ಹಿರಿಯರು, ಸುವಾರ್ಥಿಕರು, ಸೇವಕರೆಂಬುದಾಗಿ ಹೇಳಿಸಿಕೊಂಡು ಭ್ರಷ್ಟರಾದರೆ ಅಸಾಧ್ಯ ಪ್ರಿಯರೇ. ಅಂಥವರಿದ್ದಾರೆ, ಅವರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಮತ್ತು ನಾವು ಒಂದು ವೇಳೆ ಎಲ್ಲಾದರೂ ಜಾರಿ ಹೋಗದೆ ವಕ್ರ ಬುದ್ಧಿಯುಳ್ಳವರಿಂದ ತಪ್ಪಿಸಿಕೊಂಡವರಾಗಿ ಕರ್ತನ ಬರುವ ತನಕ ನಂಬಿಗಸ್ತರಾಗಿ ಜೀವಿಸುತ್ತಾ ಮನುಷ್ಯರ ಮೆಚ್ಚುಗೆಗೋಸ್ಕರ ಎದುರು ನೋಡದೆ ಪರಲೋಕದಲ್ಲಿ ನಮಗೋಸ್ಕರ ವಿಜ್ಞಾಪನೆ ಮಾಡುತ್ತಿರುವ ಆತನು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಂತ ಕರ್ತನನ್ನ ಮತ್ತೊಮ್ಮೆಗೆ ಶಿಲುಬೆಗೆ ಹಾಕಿಸದೆ ಆತ ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ. ರಕ್ತ ಸುರಿಸಿಕೊಂಡು ಕೊಟ್ಟಂತ ಕರ್ತನ ಬರುವ ತನಕ ನಂಬಿಕೆಯಿಂದ ಜೀವಿಸಿ ಬಿದ್ದು ಹೋಗದೆ ಎಚ್ಚರಿಕೆಯಿಂದಿರೋಣ, ಜ್ಞಾನವುಳ್ಳವರಾಗಿರೋಣ, ವಿವೇಕವುಳ್ಳವರಾಗಿರೋಣ, ಕರ್ತನ ಮಹಿಮೆಗಾಗಿ ಜೀವಿಸೋಣ. ಕರ್ತದಾನೆ ವಾಕ್ಯವನ್ನ